ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಗುರುಗಳು ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬಹುದು, ನೇರವಾಗಿ ಗುರುಗಳೊಟ್ಟಿಗೆ ಮಾತಾಡಬಹುದು. ನಿಮ್ಮಲ್ಲಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದಾಗಿದೆ. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಹಾಗೆ ಈಗ ಮಹಾಕುಂಭಮೇಳ ನಡೀತಾ ಇದೆ. ಅದರ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ಶುಭೋದಯ. ವೀಕ್ಷಕರೇ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ನಾವು ಬೇರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ಅಂದರೆ ಈ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ವಿಭಿನ್ನವಾಗಿರುತ್ತೆ ಅಂತ ಹೇಳಿದ್ವಿ. ಒಂದು ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ಅದರ ಆಧಾರಿತವಾಗಿ ಅಂದರೆ ವೈಜ್ಞಾನಿಕ ಹಿನ್ನೆಲೆಯ ಆಧಾರಿತವಾಗಿ ನಿಮ್ಮ ಭವಿಷ್ಯದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು, ನಾನು ಬೇರೆಯವ್ರ ಹತ್ರ ಹೋಗಿ ಜ್ಯೋತಿಷ್ಯವನ್ನು ಕೇಳೋದು ಬದಲಾಗಿ ಅಂದರೆ ಭವಿಷ್ಯವನ್ನು ಕೇಳೋದ್ರ ಬದಲಾಗಿ ನಾನೇ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂದರೆ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಕ್ಲಾಸಸ್ ನಡೀತಾ ಇದೆ. ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಅವಕಾಶವಿದೆ. ಇನ್ನು ಫೆಬ್ರವರಿ 10ನೇ ತಾರೀಕು ವಾಸ್ತು ತರಗತಿಗಳು ನಡೀತಾ ಇದೆ. ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರವನ್ನು ನೀವು ಕಲಿತ್ಕೊಳ್ಳಿಕ್ಕೆ ಅವಕಾಶವಿದೆ. ಕುಟುಂಬ ಸಮೇತರವಾಗಿ ಮನೆಯಲ್ಲೇ ಕೂತು ನೀವು ಎಲ್ಲಿ ಹೋಗಬೇಕು, ಯಾವ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅನ್ನೋ ಒಂದು ಗೊಂದಲ ನಿಮಗಿದ್ರೆ ಆನ್ಲೈನ್ ಕ್ಲಾಸಸ್ನ ಮುಖಾಂತರವಾಗಿ ಈ 2 ತರಗತಿಗಳಿಗೆ ನೀವು ಅಟೆಂಡ್ ಆಗಬಹುದಾಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನುವಂಥವ್ರು ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಮೊದಲನೇದಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಹೇಳಿದ್ದಾರೆ. ಸೊ ಮಹಾಕುಂಭಮೇಳದ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ 144ನೇ ಮಹಾಕುಂಭಮೇಳ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಅದರಲ್ಲೂ ಇವತ್ತು ಮೋದಿಯವರಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂಥ ದಿನ ಅಂದರೆ ತಪ್ಪಾಗಲಾರ್ದು. ಹಾಗಿದ್ರೆ ಈ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥ ಮಹಾಕುಂಭಮೇಳದ ವಿಶೇಷತೆ ಏನು? ಇನ್ನು ಪವಿತ್ರವಾದಂಥ ಸ್ನಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಮಹಾಕುಂಭಮೇಳಕ್ಕೆ ಹೋಗಿರೋರೆಲ್ಲರೂ ಕೂಡ ಸ್ನಾನವನ್ನು ಮಾಡಿದರೆ ಪುಣ್ಯವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇದರ ಕುರಿತಾಗಿ ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಗುರುಗಳೇ, ಸೊ ಇವತ್ತಿನ ಮಹಾಕುಂಭಮೇಳದ ವಿಶೇಷತೆ ಹೇಳೋದಾದರೆ? ಸೊ ಎಲ್ಲರೂ ಬುಕ್ ಮಾಡ್ತಾ ಇದ್ದಾರೆ ಕುಂಭಮೇಳಕ್ಕೆ. ಸೊ 2 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನೇಕ ವಿಚಾರವಾದಿಗಳು ಮಾತಾಡ್ತಕ್ಕಂಥದ್ದು, ಕುಂಭಮೇಳಕ್ಕೆ ಹೋದರೆ ನಮಗೆ ಏನು ಬಡತನ ಹೋಗುತ್ತಾ ಅಂತ ಒಂದು, ಹಾಗೆ ಕುಂಭಮೇಳಕ್ಕೆ ಹೋದರೆ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ. ಎಲ್ಲ ಧರ್ಮದಲ್ಲೂ ಕೂಡ ಅವರವ್ರದ್ದೇ ಆಗಿರ್ತಕ್ಕಂಥ ಪಂಥದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಾರೆ. ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ತಗೊಳ್ಳೋಣ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 20/10/2013. 20/10/2013. 2013. ಓಕೆ, ಹುಟ್ಟಿದ ಟೈಮಿಂಗ್ಸ್ ಹೇಳಿಪ್ಪ. ಬೆಳಗ್ಗೆ 11:45. ಓಕೆ, 11:45 ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ಜಮಕೋಟೆ ಕ್ರಾಸ್. ಯಾವ ಊರಲ್ಲಿ? ಜಮಕೋಟೆ ಕ್ರಾಸ್. ಓಕೆ, ಯಾವ ತಾಲೂಕಿಗೆ ಬರುತ್ತೆ ಅದು? ಶಿಳಘಟ್ಟ ತಾಲೂಕು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಏನು ನಿಮ್ಮ ಹೆಸರು? ಹುಡುಗಿ ಅನ್ಸುತ್ತೆ. ಲೋಚನ ಶ್ರೀನಾ? ನಿಂದೇನ ಜಾತಕ ಇದು? ಗುರುಜಿ. ಯಾವುದು ತಾಲೂಕು ಬರುತ್ತಮ್ಮ? ಶಿಡ್ಲಘಟ್ಟ. ಶಿಡ್ಲಘಟ್ಟ ಅಂತಂದ್ರೆ ಇಲ್ಲೇ ಬೆಂಗಳೂರು ಹತ್ರ ಇದೆಯಲ್ಲ ಅದಾ?
ಚಿಕ್ಕಬಳ್ಳಾಪುರ ಅಂತ ಬರುತ್ತಲ್ಲ. ಹಾಂ, ಚಿಕ್ಕಬಳ್ಳಾಪುರ. ಓಕೆ, ಚಿಕ್ಕಬಳ್ಳಾಪುರ ಹಾಕ್ಬೋದು. ಚಿಕ್ಕಬಳ್ಳಾಪುರ ಹಾಕ್ತೀನಿ. ಏನು ಜ್ಯೋತಿಷ್ಯ ಕಾರ್ಯಕ್ರಮ ನೋಡಿ ಸ್ಕೂಲ್ಗೆ ಹೋಗಲ್ವಾ? ಓದ್ತೀನಿ ಗುರುಗಳೇ. ಗುರುಗಳೇ. ವೆರಿ ಸ್ವೀಟ್. ಗುರುಗಳೇ ಅವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ, ಗುರುಗಳಿಗೆ ಗುರುಗಳೇ ಅನ್ಬೇಕು ಅಂತ. ಓಕೆ, ಫ್ಯಾಂಟಾಸ್ಟಿಕ್. ಏನು ಓದ್ತಾ ಇದೆಯಾ? 6th ಸ್ಟ್ಯಾಂಡರ್ಡ್ ಗುರು. 6th ಸ್ಟ್ಯಾಂಡರ್ಡಾ? ಹಾಂ. ಯಾರು ಹೇಳಿದ್ದು ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮ ನೋಡೋಕ್ಕೆ? ಇಂಥವೆಲ್ಲ ನೋಡ್ತಾರಾ? ಬೈತಾರಲ್ವಾ? ಹಾಂ, ಅಮ್ಮ ಕಲಿತಾರೆ ಕ್ಲಾಸ್ಗೆ ಫೋನ್ ಮಾಡಬೇಕು. ಹೌದಾ? ಓ, ವೆರಿ ಸ್ವೀಟ್. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಮಗು ಜ್ಯೋತಿಷದ ಬಗ್ಗೆ ನಿಜ. 11 ವರ್ಷದ ಮಗು ಕಲಿತಾ ಇರ್ತಕ್ಕಂಥದ್ದು. ಓಕೆ, ನಿನ್ನ ಏನು ಎಜುಕೇಷನ್ ಬಗ್ಗೆ ಕೇಳಬೇಕಾ ಏನಮ್ಮ? ಎಜುಕೇಶನ್ ಬಗ್ಗೆ ಕೇಳಬೇಕು ಗುರುಗಳು. ನೋಡಮ್ಮ, ಈಗ ಶುಕ್ರದಶ ನಡೀತಾ ಇದೆ. ಇದೆಲ್ಲ ನಿಮಗೆ ಟೆಕ್ನಿಕಲ್ ಸ್ವಲ್ಪ ಅರ್ಥ ಆಗಲ್ಲ. ಜಸ್ಟ್ ಒಂದು ಫ್ಯೂ ಇನ್ಫಾರ್ಮೇಷನ್ ಕೊಡ್ತೀನಿ. ಏನು ನಡೀತಾ ಇದೆ ಬಿಡ್ತಾ ಇದೆ ಅದು ತಲೆ ಕೆಡಿಸ್ಕೋಬೇಡ. ಕಾಂಬಿನೇಷನಲ್ಲಿ ನಿನಗೆ ಯಾವ ಒಂದು ಲೈನ್ ನಿಮಗೆ ಸೂಚನೆ ಮಾಡುತ್ತೆ ಅದನ್ನು ನೋಡೋಣ. 10th ಕಸ್ಪು 10ನೇ ಮನೆ ನೋಡೋದ್ರಿಂದ ನೀವು ಡೆಫಿನೆಟ್ಲಿ ಎಲ್ಲ 1000% ಅಲ್ಲ, 1,00,000% ತೊಗೊಳ್ಳಿ. ನೀವು ಮಾಸ್ಟರ್ಸ್ ಡಿಗ್ರಿ ಮಾಡೇ ಮಾಡ್ತೀರಾ. ಅದರಲ್ಲಿ ಎಸ್ಪೆಷಲಿ ಟೆಕ್ನಿಕಲ್ ಸೈಡ್ ಮಾಡ್ತೀರಾ. ಸ್ವಲ್ಪ ನೀವು ಇಂಜಿನಿಯರಿಂಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಮೆಡಿಕಲ್ಗೂ ಕಾನ್ಸಂಟ್ರೇಟ್ ಮಾಡಿ. ಎರಡೂ ಆಪ್ಷನ್ ಕಾಂಬಿನೇಷನ್ ಇದೆ. ಯಾಕೆಂದರೆ ಇಲ್ಲಿ ನಾವು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ನೋಡ್ತಾ ಇದ್ದಾಗ ಈ ಮನೆಗಳೆಲ್ಲವೂ ಕೂಡ ಮೋರ್ ಏನಂತಾರೆ ಎಜುಕೇಷನ್ ಅಂತ ಬರತಕ್ಕಂಥದ್ದು. 4th ಹೌಸು ಕೂಡ ಎಜುಕೇಷನಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. 10th ಹೌಸ್ ನೇಮ್ ಆ್ಯಂಡ್ ಫೇಮ್ ಕೊಡುತ್ತೆ. ಅಬ್ರಾಡ್ಗೂ ಹೋಗ್ತೀರಾ, ಚೆನ್ನಾಗಿದೆ. ಅದೇ ಥರ ಈಗೇನು ಹೇಳ್ತೀನೋ ಅದನ್ನು ತಲೆಗೆ ಹಚ್ಕೋಬಾರ್ದು. ಹಾರ್ಡ್ ವರ್ಕ್ ಮಾಡಲೇಬೇಕು. ಮಂತ್ರ ಪಠನೆ ಕೊಡ್ತೀನಿ. ಒಂದು ಮಂತ್ರ ಹೇಳ್ತಾ ಇರಿ. ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಜೀವನ ಗ್ಯಾರಂಟಿ ಬರುತ್ತೆ. ಎಲ್ಲರಿಗಿಂತ ಎತ್ತರವಾಗಿ ಬೆಳಿತೀಯ. ಯಾವುದೂ ತೊಂದರೆ ಇಲ್ಲ. ಸೂರ್ಯ ಚೆನ್ನಾಗಿದೆ, ಚಂದ್ರದಶ ಚೆನ್ನಾಗಿದೆ, ಮಂಗಳ ದಶನೂ ಅತ್ಯುತ್ತಮವಾಗಿದೆ. ರಾಹುನೂ ಕೂಡ 10 ಫೇಮಸ್ ಆಗ್ತೀರಾ. ಏನಾದ್ರು ಭಗವಂತ ಅವಕಾಶ ಕೊಟ್ಟರೆ ಈ ಮಗು ರಾಜಕೀಯದಲ್ಲಿ ಮೊದಲನೇ ಸ್ಥಾನ ಪಡಿತಾರೆ. ರಾಜಕೀಯದಲ್ಲಿ ಇದು ಮೊದಲನೇ ಸ್ಥಾನ ಪಡಿತಾರೆ. ಅದು ಬೆಳೆಯೋ ಮಗು, ಅದೇನೋ ಮೊಳಕೆಯಲ್ಲೇ ಅಂತಾರಲ್ಲ, ಅದು ಬೆಳೆಯೋ ಸಿರಿ. ಅದು ನಿಮ್ಗೆ ಗೊತ್ತು ಚೆನ್ನಾಗಿ, ನಮಗೆ ತಗೊಳ್ಳಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಒಗಟಂತರ ಏನಂತಾರೆ ಗೊತ್ತಿಲ್ಲ, ಅದಕ್ಕೆ ಗಾದೆನಾ? ಗಾದೆ ಮಾತಲ್ಲಿ ಅತ್ಯುತ್ತಮವಾಗಿದೆ. ಸ್ವಲ್ಪ 8ನೇ ಮನೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಸಮಸ್ಯೆ ಕೊಡುತ್ತೆ. ತೊಗರಿ ಬೇಳೆನ ನಿಮ್ಮ ಅಮ್ಮನಿಗೆ ಹೇಳಮ್ಮ ದಾನ ಮಾಡೋಕ್ಕೆ. ಒಳ್ಳೆಯದಾಗಲಿ. ಓಕೆಪ್ಪ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ನಿನಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಿದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಓಕೆ, ಎಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 9 ಏಪ್ರಿಲ್ 1995. ಇದು ಸಮಯ ಮಧ್ಯಾಹ್ನ 3 ಗಂಟೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಇದು ನವಲಗುಂದ, ಧಾರವಾಡ ಡಿಸ್ಟ್ರಿಕ್ಟ್. ಇನ್ನೊಂದು ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಇಯರ್ ಗೊತ್ತಾಗಿಲ್ಲ. ಇಯರ್ ಯಾವ ಇಯರು? ವರ್ಷ ಯಾವುದು? 95. ಹ್ಞೂ. ಆದರೆ ಟೈಮ್ ಕರೆಕ್ಟಾಗಿಲ್ಲ ನಿಮ್ಮದು. ಎಕ್ಸಾಕ್ಟ್ 3 ಗಂಟೆ ಇರೋದಿಲ್ಲ. 3 ಗಂಟೆ 10 ನಿಮಿಷ, 3 ಗಂಟೆ 7 ನಿಮಿಷ. ಇಲ್ಲಿ ಕರೆಕ್ಟಾಗಿ ನಾವು ಪ್ರೆಡಿಕ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ಒಂದು ಕೇಳ್ತಾರೆ, ತುಂಬ ಜನ ಕೇಳ್ತಾರೆ ಜ್ಯೋತಿಷ್ಯನ. ಆದರೆ ಕರೆಕ್ಟ್ ಟೈಮ್ ಇಟ್ಕೊಂಡಿರೋಲ್ಲ. ಅದು ನಾವು ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಟೈಮ್ ಇಲ್ಲ ಅಂದರೆ. ಯಾಕಂದರೆ ನಿಖರವಾಗಿರ್ತಕ್ಕಂಥದ್ದು ಒಂದು ಕಸ್ಪ್ ಅಂತಿರುತ್ತೆ, ಅದು ತೊಗೊಳ್ಬೇಕು. ಅದಕ್ಕೆ ಟೈಮ್. ಒಂದು ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ತೀವಿ, ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಸೊ ಮನುಷ್ಯಂದು ಮ್ಯಾನುಫ್ಯಾಕ್ಚರ್ ಡೇಟ್ ಇಂಪಾರ್ಟೆಂಟು. ಅದರಲ್ಲಿ ಎಸ್ಪೆಷಲಿ ಇನ್ನೂ ಕೂಲಂಕುಷವಾಗಿ ಟೈಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಶನಿ ದಶೆ ಪ್ರಾರಂಭವಾಗಿತ್ತು ನಿಮ್ಮ ಹುಟ್ಟಿದಾಗ. ಹಾಗೆ ಬುಧ ದಶೆ ಕಂಪ್ಲೀಟ್ ಆಗಿ ಈಗ ಜಸ್ಟ್ ಕೇತು ದಶೆ ಪ್ರಾರಂಭವಾಗಿದೆ. ಕೇತುನಲ್ಲಿ ನಿಮಗೆ ತುಂಬ ಕಡೆ ಅಲ್ದಾಡಿಸುತ್ತೆ, ಬೇರೆ ಬೇರೆ ಕಡೆ ಅಲ್ದಾಡಿಸುತ್ತೆ, ಬೇರೆ ಬೇರೆ ಊರು ಕಳಿಸುತ್ತೆ, ಬೇರೆ ಬೇರೆ ದೇಶಕ್ಕೂ ಕಳಿಸುತ್ತೆ. ಈಗೇನು ಪ್ರಶ್ನೆ ನಿಮ್ಮದು? ನಾವು ಯಾವ ಬಿಸ್ನೆಸ್ ಮಾಡ್ಬೇಕಾ ಅನ್ನೋದು ಕೇಳ್ಬೇಕಾಯ್ತು. ಫಸ್ಟ್ ಆಫ್ ಆಲ್ ನಿಮಗೆ ಬಿಸ್ನೆಸ್ ಯೋಗ ಇದೆಯಾ ಅಂತ ಕೇಳ್ರಿ. ಯಾವ ಬಿಸ್ನೆಸ್ ಮಾಡಬೇಕು ಅಂತ ಹೆಂಗಾಗುತ್ತೆ? ಯಾವ ಥರ ಮಾಡಬೇಕು? ಬಿಸ್ನೆಸ್ಸಲ್ಲಿ ನಮಗೆ ತಿಂಗಳ ಹೊಟ್ಟೆ ತುಂಬಿದ್ರೆ ಸಾಕಾ? ಅಂದ್ರೆ ನಮ್ದು ಗ್ಯಾರೇಜ್ ಐತ್ರಿ, ಅದು ಗ್ಯಾರೇಜ್ ನಡೀತಾ ಇಲ್ಲ. ಎಷ್ಟು 1-7 ವರ್ಷ ಅದು ನಡೀತಾ ಇಲ್ಲ. ಸರಿ, ಗಾಡಿ ಓಡ್ಸಕ್ಕೆ ಬರುತ್ತಾ? ಹ್ಞೂ, ಬರುತ್ತೆ. ಆ ಗಾಡಿ ಓಡಿಸೋದು ಮಾಡಿ. ಯಾಕಂದರೆ 9ನೇ ಮನೆ ಟ್ರಾವೆಲ್ ಅಂತ ಬರುತ್ತೆ. ನಾನು ಇದಕ್ಕಿಂತ ಮುಂಚೆ ಸ್ವಲ್ಪ ಹೇಳಿದೆ, ಬೇರೆ ಬೇರೆ ಕಡೆ ಓಡಿಸಾಡ್ತಂತೆ. ಟ್ರಾವೆಲ್
TT ಏನಾರು ಇದ್ದರೆ ಹಾಕಿ. ಕೇತು ದಶೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಆಮೇಲೆ ಶುಕ್ರನೂ ಬರ್ತಾನೆ, 4th ಹೌಸ್ ತೋರಿಸ್ತಾ ಇದ್ದಾನೆ. ಖಂಡಿತ ಅದು ಟ್ರಾವೆಲ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಜ್ಯೋತಿಷ್ಯ ಕಲೀರಿ. ನಿಮ್ಮಂಥವ್ರು ಕಲಿಬೇಕು. ನಿಮ್ಮಂಥವ್ರು ಕಲಿತ್ರೆ ಇದನ್ನು ಸೈಡ್ ಬಿಸ್ನೆಸ್ ಆಗೂ ಮಾಡ್ಕೋಬೋದು. ಸಣ್ಣದಾಗಿ ಬರಲಿ, ಇದೇನು ಒಂದೇ ನಾವು ಮಾಡ್ಕೊಂಡು ಹೋದಾಗಲೇ ಬರುತ್ತಲ್ಲ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಜ್ಯೋತಿಷ್ಯ ನೀವು ಕಲಿಯೋದು ಒಂದು ಪಾಯಿಂಟ್ ಆದರೆ, ಆ ಜ್ಯೋತಿಷ್ಯ ಕಲಿತಾದ್ಮೇಲೆ ಅನೇಕ ಜನರು ಮುಂದಿನ ಭವಿಷ್ಯ ಕೇಳ್ತಾರೆ. ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾಯಿದ್ದಾರೆ ಎಷ್ಟೋ ಜನ. ಡ್ರೆಸ್ಗಳು ಹಾಕ್ಕೊಂಡು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದೆಲ್ಲ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಅಸ್ಟ್ರಾಲಜಿ ಮತ್ತು ಪರ್ಫೆಕ್ಟಾಗಿ ತೋರಿಸ್ತಕ್ಕಂಥ ಒಂದು ಅಸ್ಟ್ರಾಲಜಿ ಮಾಡ್ಕೋಬೋದು. ಕೃಷಿ ಚೆನ್ನಾಗಿದೆ ನಿಮಗೆ. ಕೃಷಿ ಏನಾರು ಇದ್ದರೆ ನಿಮಗೆ ನಿಮ್ಮ ಒಂದು ಕೆಲವೊಂದು ಸತಿ ಇಂಡಿಕೇಷನ್ ತೋರಿಸುತ್ತೆ. ಅದೇನಾದ್ರು ನಮ್ಮ ಅದೃಷ್ಟಕ್ಕೆ ಕೃಷಿ ಇದ್ದರೆ ಕೃಷಿಯಲ್ಲಿ ಉತ್ತಮವಾಗಿದೆ. 2 ವಿಚಾರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಚಾರಕ್ಕೆ ಹೋಗೋಣ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 28 ಓಕೆ, 28/12 98. ಹೌದು. ಓಕೆ, ಸಮಯ ಬೆಳಗ್ಗೆ ಸಂಜೆ 5:30. ಸಂಜೆ 5:30. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ನಮ್ಮೂರಲ್ಲ ಮೇಡಮ್, ಎಡವಾಣಿ ಅಂತ. ಯಾವ ತಾಲೂಕು? ತುಮಕೂರು ಬರುತ್ತೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಓಕೆ, ನಮಸ್ಕಾರ. ನಮಸ್ತೆ ಸರ್. 28 ಡಿಸೆಂಬರ್ 1998 5:30. ಹೌದು ಸರ್. ಮೇಷರಾಶಿಲಿ ಹುಟ್ಟಿದ್ದೀರಾ. ಅಶ್ವಿನಿ ನಕ್ಷತ್ರ 3ನೇ ಪಾದ. ಹೌದು. ಈಗ ಸದ್ಯಕ್ಕೆ ಸೂರ್ಯದಶ ನಡೀತಾ ಇದೆ. ಸೂರ್ಯದಶ ಕಾಂಬಿನೇಷನಲ್ಲಿ ಜಾಬ್ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸಮಾಧಾನ ಆಗಲ್ಲ. ಮಲ್ಟಿಪಲ್ ಮೈಂಡ್ ಬರುತ್ತೆ. ಅದು ಮಾಡೋದ ಯಾವುದು ಸ್ಥಿರವಾಗಿ ಬರೋಲ್ಲ. ಇದು ನಿಮಗೆ ಲೈಫ್ ಲಾಂಗ್ ಹಿಂಗೆ ಇರುತ್ತೆ. ಕ್ವಶನ್ ಕೇಳಿ. ಅದೇ ಅದ್ರ ಬಗ್ಗೆನೇ ಕೇಳಬೇಕಾಗಿತ್ತು. ಜಾಬ್ ಅಲ್ಲಿ ನಮ್ದು ಕರೆಕ್ಟಾಗಿ ಯಾವ್ದು ಸೆಟ್ ಆಗ್ತಾ ಇರ್ಲಿಲ್ಲ. ಅದೇನು ಮಾಡೋಕ್ಕಾಗಲ್ಲ. ಯಾವ್ಯಾವ ಸೆಟ್ ಆಗ್ತಾ ಇದೆ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಹಾಗೆ ಅದೊಂದು ಬಿಟ್ಟು ಮತ್ತೆ ಇದು ಅಷ್ಟೇ, ವೆಲ್ತಲ್ಲೂ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನೀವು ಕಿಂಗ್ ಆಗೋಕ್ಕಾಗಲ್ಲ, ಬಟ್ ಆದರೆ ನೀವು ಕಿಂಗ್ ಮೇಕರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಜಾತಕದಲ್ಲಿ ಕಿಂಗ್ ಮೇಕರ್. ಓಕೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕಿಂಗ್ ಅಂದರೆ ನಮಗೆ ಇವಾಗ ನರೇಂದ್ರ ಮೋದಿ, ಕಿಂಗ್ ಮೇಕರ್ ಅಂದರೆ ಅಮಿತ್ ಶಾ. ಹೌದು. ಆ ಥರ ನೀವು ಯಾವುದು ಬಾಸ್ ಆಗೋಕ್ಕೆ ಸ್ವಲ್ಪ ಕಷ್ಟ. ಬಟ್ ಬಾಸ್ಗೆ ನೀವು ಸಪೋರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಐಡಿಯಾಸ್ ಇದೆ. ನಿಮಗೆ ಸಿಕ್ಕಾಪಟ್ಟೆ ಐಡಿಯಾಸ್ ಇದೆ. ಬಟ್ ಐಡಿಯಾಸ್ ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಏನು ಓದಿದ್ದೀರಾ? ನಾನು ಡಿಗ್ರಿ ಆಗಿದೆ ಸರ್. ಅದೇ ಡಿಗ್ರಿಯಲ್ಲಿ ಯಾವುದು ಸರ್? BCom. ಕಾಮ್ ಆಗಿದ್ದೀರಾ ಈಗ? BCom ಮಾಡಿ, ವೆರಿ ಗುಡ್. ಸೊ ಏನು ಮಾಡಬೇಕು? ಅದೇ ಕಾಮರ್ಸ್ ಲೈನಲ್ಲೇ ಹೋಗ್ಬೇಕು ಅಂತಿದ್ದೀರಾ? ಇಲ್ಲ, ನಾನು ಬಿಸ್ನೆಸ್ ಮೈಂಡ್ ಇದೆ. ಮೈಂಡ್ ಇದೆ. ಸ್ವಲ್ಪ ಅದೇ ವೆಲ್ತ್ ನಮ್ಗೆ ಫಸ್ಟ್ ಸ್ವಲ್ಪ ವೆಲ್ತ್ ಕಡೆಯಿಂದ ಇತ್ತು ಅಂದ್ರೆ ಎಷ್ಟು ಕೆಲಸ ಮಾಡ್ಕೊಂಡು ಮುಂದೆ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಬಿಸ್ನೆಸ್ಸು ನೀವು ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಯಾವ್ದಾದ್ರು ಬಂದರೆ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಕಾಮರ್ಸ್ ಮಾಡಿದ್ದಾರೆ ಅಂದರೆ ಆಡಿಟಿಂಗ್ ಮಾಡ್ಬೋದಲ್ಲ? ಮಾಡ್ಬೋದು. ಆಡಿಟಿಂಗ್ ಸ್ಟಾರ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಇಲ್ದಿರೋದು ಮಾಡಿ. ಬಟ್ ಒಂದಲ್ಲ ಎರಡಲ್ಲ, ಅನೇಕ ವಿಚಾರಗಳು ಅಂದರೆ ಒಂದಲ್ಲ, ನೀವು ಎಷ್ಟೊಂದು ಮಾಡ್ತೀರಾ. ಒಂದು ನಿಮಗೆ ಸ್ಥಿರವಾಗಿ ಬರೋದಿಲ್ಲ. ಅರ್ಥ ಆಯ್ತಾ? ಈ ಕಡೆ ನೀವು ಆ ಕಡೆ ಒಂದು ಯಾವ್ದಾದ್ರು ಒಂದು ಗಾರ್ಮೆಂಟ್ಸ್ ಹಾಕೋಣ ಅಂತೀರಾ, ಒಂದು ಯಾವ್ದಾದ್ರು, ಅಥವಾ ಹೋಟ್ಲ್ ಹಾಕೋಣ ಅಂತೀರಾ, ಅಥವಾ ಇನ್ನೊಂದು ಯಾವುದೋ ಒಂದು ಕೊರಿಯರ್ ಹಾಕೋಣ ಅಂತೀರಾ. ವಾಟ್ ಎವರ್ ಕಮ್ಸ್ ಯುವರ್ ವೇ ಅದನ್ನು ಹಾಕೋಣ ಅಂತೀರಾ. ಬಟ್ ಯಾವ್ದಾದ್ರು ಒಂದು ಸ್ಟಾರ್ಟ್ ಮಾಡಿ. ಸ್ವಲ್ಪ ಅದರಲ್ಲಿ ಸಕ್ಸಸ್ ಕಮ್ಮಿನೇ ಸಿಗೋದು. ಬಟ್ ಆದರೆ ಹೋಗ್ತಾ 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 ಡೆಫಿನೆಟ್ಲಿ ನಿಮಗೆ ಸ್ಥಿರತೆ ಬರುತ್ತೆ. ಸ್ಥಿರವಾಗಿ ಬರಬೇಕು ಅಂತಂದರೆ ಇಲ್ಲಿ ಸೂರ್ಯ ಬಲವಾಗಿರೋದ್ರಿಂದ ಬಲಗೈ ಫಸ್ಟ್ ನೀವು ಕೆಲಸ ಮಾಡಬೇಕಾಗಿರೋದು. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕಿ, ಅದರ ಜೊತೆಗೆ ಒಂದು ದಾನ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಮೈಂಡ್ ವೇವರಿ ಆದಾಗ ದಾನ ವೆರಿ ಇಂಪಾರ್ಟೆಂಟು. ಸ್ವಲ್ಪ ಹುರುಳಿ ಕಾಳನ್ನು ಗುರುವಾರ ದಾನ ಮಾಡಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಮಾಹಿತಿಯನ್ನು ಹಾಗೆ ಸರಿಯಾದಂಥ ಕ್ರಮವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಮೇಡಮ್ ಅವರೇ, ನಮ್ಮ ಮನೆಯವರು ಪ್ರಭು ಅಂತ. ಓಕೆ, ಅವ್ರದ್ದು ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ ನಿಮಗೆ? ಹುಟ್ಟಿದ ದಿನಾಂಕ 1/6/66 ಮೇಡಮ್ ಅವರೇ, ಸಮಯ ಗೊತ್ತಿಲ್ಲ ಮೇಡಮ್. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕಾಗುತ್ತೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 1ರಿಂದ 249. ಅದರೊಳಗೆ ಒಂದು ಸಂಖ್ಯೆ ಹೇಳಿ. 150 ಮೇಡಮ್ ಅವರೇ. 150. ಈಗ ಗುರುಗಳ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಯಾವ ವಿಚಾರದಲ್ಲಿ ಕೇಳಬೇಕು? ನಮ್ಮ ಮನೆಯವರು ಮನೆ ಕಟ್ಟಬೇಕು ಅಂತ ಇದ್ದಾರೆ. ಮನೆ ಕಟ್ಟೋದು ಆಯಿತು, ಹೇಳ್ತೀನಿ. ಅದೇ ಮನೆ ಈಗ ಸರಿ, ಹೇಳ್ತೀನಿ.
ಹೇಳ್ತೀನಿ ಸಮಾಧಾನ. ಎಲ್ಲ ನೀವೇ ಹೇಳಿದ್ರೆ ನಾವು ಕಾಂಪೌಂಡ್ರ್ ಆಗೋಕ್ಕಾಗುತ್ತೆ. ನಾವು ಡಾಕ್ಟ್ರು, ಕಾಂಪೌಂಡ್ರ್ ಹತ್ರ ಹೋಗ್ಬಿಟ್ಟು ಎಲ್ಲ ಹೇಳಿ ಅವರೇ ನಿಮ್ಮ ಪದಾರ್ಥನೇ ತಗೊಂಡು ನಿಮಗೆ ವಾಪಸ್ ಕೊಡ್ತಾರೆ. ಆ ಥರ ನಮ್ಮದು ಆ ಥರ ಅಲ್ಲ. ನೀವು ಅಷ್ಟು ಮಾತ್ರ ಹೇಳ್ಬಿಡಿ, ಮುಂದೆ ಏನು ಕಟ್ತಿರೋ ಇಲ್ವೋ ಎಲ್ಲ ಆಗುತ್ತೆ. ಸೊ ಡೆಫಿನೆಟ್ಲಿ ಕಟ್ತೀರಾ. ಆದರೆ ಇಲ್ಲಿ ರಾಹು ರೆಟ್ರೋಗ್ರೇಡ್ ಬಂದಿದೆ ಅಂತಂದರೆ ನಿಮ್ಮ ಯಜಮಾನರಿಗೆ ಇದು ಹಿಂದೆ ಮುಂದೆ ಮಾಡ್ತಾರಲ್ಲ, ಅದನ್ನು ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಕೇಳಿಸ್ತಾ? ಕೇಳ್ತು ಗುರುಜಿ. ಹಳೆ ಮನೆ ಇದೆ, ಅದನ್ನ ಕೊಟ್ಟು ಮಾರಿ ಮೇಲೆ ಸ್ವಲ್ಪ ಸಾಲ ಮಾಡಿ ಮಾಡ್ಬೇಕಂತ. ಭಾಳ ಅದ್ಭುತ. ಇಬ್ಬರಿಗೂ ಒಳ್ಳೆ ಆಲೋಚನೆ ಬಂದಿದೆ. ಬಟ್ ನಿಮ್ಮ ಹಸ್ಬೆಂಡ್ ಅವರು ಮೂವ್ ಮಾಡಬೇಕು. ಮೂವ್ ಮಾಡೋದಂದ್ರೆ ಗೊತ್ತಲ್ಲ? ಗೊತ್ತು ಸ್ವಾಮೀಜಿ. ಇದು ಸೇಲ್ ಆಗಬೇಕು ಹಳೆ ಮನೆ. ಸೊ ಯಾವ್ದು ಮೂವ್ ಮಾಡಬೇಕು ಅಂತ ಗೊತ್ತಾಯ್ತು. ಇಲ್ಲಿ ಗ್ರಹಗಳೆಲ್ಲ ರೆಡಿಯಾಗಿ ಕೊಟ್ಟಿದೆ. ರೆಟ್ರೋಗ್ರೇಡ್ ಬಂದಾಗ ಇವತ್ತು ಮಾಡೋಣ, ನಾಳೆ ಮಾಡೋಣ, ಅದಕ್ಕೆ ದುಡ್ಡು ಬೇಕು, ಇಷ್ಟಾಗುತ್ತೆ ಅಷ್ಟಾಗುತ್ತೆ, ಅದು ಖರ್ಚು, ಈಗ ಯಾವುದೋ ಬರ್ತಾ ಇದೆ, ಇಂಥವೆಲ್ಲ ನಿಮ್ಮ ಇಬ್ಬರಲ್ಲಿ ನಡೀತಾ ಇರುತ್ತೆ. 4ನೇ ಮನೆ ಅಂದರೆ ಡೆಫಿನೆಟ್ಲಿ ಈಸಿಯಾಗುತ್ತೆ. ಕೆಲವೊಂದು ಸತಿ ಲೋನ್ಗೂ ಹೋಗೋಣ ಅಂತ ಬರುತ್ತೆ. 6ನೇ ಮನೆ ತೋರಿಸ್ತಾ ಇದೆ. 6ನೇ ಮನೆ ಸ್ವಲ್ಪ ಲೋನ್ಗೂ ಹೋಗ್ಬಿಡೋಣ, ಚೆನ್ನಾಗಿ ಕಟ್ಟೋಣ ಅಂತಿರುತ್ತೆ. ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತಾರೆ ರೆಟ್ರೋಗ್ರೇಡ್ ಬಂದಾಗ. ಪ್ರೋಕ್ರಾಸ್ಟಿನೇಷನ್ ಅಂದರೆ ಇವತ್ತು ಮಾಡೋದು, ಇವಾಗಲೇ ಊಟ ಮಾಡೋದನ್ನ ಆಮೇಲೆ ಮಾಡ್ತೀನಿ ಹೊಟ್ಟೆ ಹೆಸಿದ್ರು ಆಮೇಲೆ ಮಾಡ್ತೀನಿ ಅಂತಕ್ಕಂಥದ್ದು. ರಾಹುವಿನ ವಿಚಾರದಲ್ಲಿ ಸ್ವಲ್ಪ ಕರಿ ಉದ್ದಿನ ಕಾಳನ್ನು ಅವ್ರಿಗೆ ನಿವಾಳಿಸಿ ಒಂದು ಪ್ಯಾಕೆಟ್ ತಗೊಂಡು ಅವ್ರಿಗೆ ಚೆನ್ನಾಗಿ ನಿವಾಳಿಸಿ, ಅವ್ರ ಬುದ್ಧಿ ಎಲ್ಲ ಚೇಂಜ್ ಆಗಲಿ ಅಂತೇಳಿ ಒಂದು ಬಡವರಿಗೆ ಶನಿವಾರದ ದಿವಸ ಒಂದು 2 ರಿಂದ 3 ಜನ ಬಡವ್ರಿಗೆ ಕೊಡಿ. ಹಾಗೆ ಸಾಧ್ಯವಾದರೆ 6 ಮುಖದ ರುದ್ರಾಕ್ಷಿ ಹಾಕಿಸಿ ಮನೆ ಕಟ್ಟುವಂಥ ಒಂದು ವಿಚಾರ ಬರುತ್ತೆ. ಈಗ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, 9500 ನಮ್ಮದು ಫೀಸು ಯಾವುದೋ ಕಲಿಯೋಕ್ಕೆ. 10ನೇ ತಾರೀಕು ಬಂದು ಕಲಿತ್ರೆ ಅದ್ಭುತವಾಗಿರ್ತಕ್ಕಂಥ ವಾಸ್ತು ಪ್ರಕಾರ ಕಲಿಬೋದು. ಯಾಕಂದರೆ ಇದು ವೆರಿ ಈಸಿ. ಈಗ ಯಾವುದೋ ಒಂದು ಸಣ್ಣ ಮಗು 6ನೇ ಕ್ಲಾಸ್ ಅವಳು ಮಾಡಿದ್ಲಲ್ಲ, ಅವಳು ಕಲಿಬೋದು. ಅಷ್ಟು ಸುಲಭವಾಗಿರೋದು. ಜ್ಯೋತಿಷನೂ ಅಷ್ಟೇ, ವಾಸ್ತುನೂ ಅಷ್ಟೇ. ಅಂತ ಏನು ಟೆಕ್ನಿಕಲ್ಲ, ಬಟ್ ಆದರೆ ಆ ಫಾರ್ಮುಲಾ ಮಾಡಿ ನಾವು ಕೊಟ್ಟಿದ್ದೀವಿ ಇವತ್ತು. ಹಾಗೆ ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವಾಸ್ತುಶಾಸ್ತ್ರದ ಬಗ್ಗೆ ನಿಮಗೂ ಕೂಡ ಮಾಹಿತಿ ಬೇಕು. ಬೇರೆ ಜ್ಯೋತಿಷ್ಯರ ಹತ್ರ ಹೋಗಿ ವಾಸ್ತು ಸರಿ ಇದೆಯಾ ಇಲ್ವಾ, ಮನೆ ಕಟ್ಟೋಕ್ಕೆ ಆಗುತ್ತಾ ಇಲ್ವಾ, ಸೊ ಈ ರೀತಿಯಾದಂಥ ಆಲೋಚನೆಗಳು ನಿಮ್ಮಲ್ಲಿ ಬಂದಿದ್ದರೆ ನೇರವಾಗಿ ನೀವೇನೇ ಒಂದು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ನಿಮ್ಮ ಮನೆಯಲ್ಲೇ ಕೂತು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಅವಕಾಶವಿದೆ. ಫೆಬ್ರವರಿ 10ನೇ ತಾರೀಕು ಕೇವಲ 6 ದಿನಗಳಲ್ಲಿ ವಾಸ್ತು ಕ್ಲಾಸಸ್ನ ನೀವು ಕಲಿತು ವಾಸ್ತುಶಾಸ್ತ್ರದ ಕುರಿತಾಗಿ ಪರಿಣಿತಿಯನ್ನು ನೀವು ಪಡ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಹುಟ್ಟಿದ ದಿನಾಂಕ 4/7/2021. ಟೈಮಿಂಗ್ಸ್ ಮಧ್ಯಾಹ್ನ 2:52 ಮೇಡಮ್. 2:52 ಮಧ್ಯಾಹ್ನ. ಓಕೆ, ಯಾವ ಊರಲ್ಲಿ? ಮಧುಗಿರಿ ಮೇಡಮ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಇಷ್ಟು ಚಿಕ್ಕ ಮಗುಗೆ ಜ್ಯೋತಿಷ್ಯ ಕೇಳ್ತಾ ಇದ್ರಲ್ಲ, ಏನು ಸಮಾಚಾರ? ಏನಿಲ್ಲ ಸರ್, ಅದೇ ವಿದ್ಯಾಭ್ಯಾಸ ಮುಂದೆ ಹೆಂಗಿದೆ ಅಂತ ಕೇಳ್ತಾರೆ. ಅಷ್ಟೇ ಸಾಕಾ? ನಿಮ್ಮಂಥ ಮಹಿಳೆಯರು ನಮ್ಮ ಜ್ಯೋತಿಷ್ಯ ಕಲಿಬೇಕು. ನಮ್ಮ ಜ್ಯೋತಿಷ್ಯಕ್ಕೆ 15,000 ರೂಪಾಯಿ ಆಗುತ್ತೆ. ನಿಮ್ಮ ಜೀವನ ಪೂರ್ತಿ 15,000 ರೂಪಾಯಿ ತುಂಬ ದೊಡ್ಡದ ಅಥವಾ ತುಂಬ ಚಿಕ್ಕದ? ಆಲೋಚನೆ ಮಾಡಿ. ಯಾಕಂದರೆ ಇವತ್ತು ಎಜುಕೇಷನ್ ಕೇಳ್ತಾರೆ, ನಾಳೆ ಅವನು ಹಠ ಮಾಡ್ತಾ ಇದ್ದಾನೆ, ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಾ ಇಲ್ಲ ಅಂತಾರೆ. ಆಮೇಲೆ ಯಾವ ಲೈನ್ ಹೋಗಬೇಕು ಅಂತಾರೆ. ರೆಡಿಮೇಡ್ ಆನ್ಸರ್ ಇಲ್ಲಿರುತ್ತೆ ಅಲ್ಲ. ಇವತ್ತು ಹೇಳೋದು ಶಾರ್ಟ್ ಟರ್ಮಲ್ಲಿರುತ್ತೆ. ಲಾಂಗ್ ಟರ್ಮ್ ಬೆನಿಫಿಟ್ಸ್ಗೆ ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಇಲ್ಲಿ ಅಶ್ವವೇಗ ಚಾನಲಲ್ಲಿ, ಒಂದು ಆಲೋಚನೆ ಮಾಡಿ. ಹೌದು, ಎಲ್ಲದಕ್ಕೂ ನಾವು ಫೀಸ್ ಇಟ್ಟಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ವಿಚಾರನೂ ಎಲ್ಲರೂ ಹೇಳ್ಕೊಡೋಕ್ಕಾಗಲ್ಲ. ಯಾಕೆ ಟ್ಯಾಕ್ಸ್ ತೊಗೊಳ್ತಾರೆ? ಟ್ಯಾಕ್ಸ್ ಯಾಕೆ ತೊಗೊಳ್ತಾರೆ? ನಮ್ಮ ಹತ್ರ ಯಾಕೆ ಟ್ಯಾಕ್ಸ್ ಕಟ್ಟಿಸ್ಕೋತಾರೆ? ರೋಡ್ ಹಾಕೋರು ಯಾರು? ಸೊ ಅದೇ ಥರ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸೊ ಇದ್ರ ಮುಖಾಂತರ ನಾವೆಲ್ಲರೂ ಯಾಕೆ ಫ್ರೀಯಾಗಿ ಯಾಕೆ ಹೇಳ್ಕೊಡ್ಬಾರ್ದು? ಫ್ರೀಯಾಗಿ ಏನೂ ಸಿಗಲ್ಲ. ಗಾಳಿ, ಬೆಳಕು, ನೀರೂ ಇವತ್ತು ಬಾಟ್ಲು 10 ರೂಪಾಯಿ 20 ರೂಪಾಯಿನೂ ಆಗಿರುತ್ತೆ, ಪೇ ಮಾಡಬೇಕು. ಆ ರೀತಿ ಇರ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಶುಕ್ರದಶ ನಡೀತಾ ಇದೆ. ಶುಕ್ರದಶ 2037ವರೆಗೂ ಹೋಗೋದ್ರಿಂದ ವಿದ್ಯಾಭ್ಯಾಸ ಖಂಡಿತ ಡೌನ್ ಹೋಗುತ್ತೆ. ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಹೋಗುತ್ತೆ. ಆದರೆ ಜೀವನ ಅತ್ಯುತ್ತಮವಾಗಿದೆ. ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಯಾಕಂದರೆ 37, ಈಗ 3 ಅಂತಂದರೆ 37 ಅಂತಂದರೆ ಹೆಚ್ಚು ಕಮ್ಮಿ ಇಲ್ಲಿಂದ 17 ವರ್ಷ, 17 ಅಲ್ಲ 12 ವರ್ಷ. 12 ವರ್ಷ ಅಂತ ಆಗುವಷ್ಟಕ್ಕೆ ಇವ್ರಿಗೆ 13-15 ವರ್ಷ ಅಂದರೆ 10th ಹೋಗೋವರೆಗೂ ಸೈಕಲ್ ಹೊಡಿತಾನೆ ಇರ್ತಾರೆ. ಯಾಕಂದರೆ 3ನೇ ಮನೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಬಟ್ ಅಷ್ಟು ಆ ಮುಗಿಯೋಷ್ಟಕ್ಕೆ 10th ಮುಗಿಯೋಷ್ಟಕ್ಕೆ ದಶ ಮುಗಿದೋಗುತ್ತೆ. ಸೆಕೆಂಡ್ PUC ಬರೋಷ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಸ್ಟಾರ್ ಆಗಿಬಿಟ್ಟು ಮೆಡಿಕಲ್ ಲೈನ್ಗೆ ಹೋಗ್ಬಿಡುತ್ತೆ. ಮೆಡಿಕಲ್ ಲೈನ್ ಆಗಿಬಿಡುತ್ತೆ. ಎಷ್ಟೋ ಜನ ನೋಡಿ, ರ್ಯಾಂಕ್ ತಗೊಂಡಿರ್ತಾರಲ್ಲ, ಒಂದು ದಾನ ಹೇಳ್ಬಿಡ್ತೀನಿ ಅವ್ರಿಗೆ, 3, 4, 5 ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಡ್ತಾ ಇರಿ. ಶನಿವಾರ ಎಷ್ಟಾಗುತ್ತೋ ಅಷ್ಟು ಕೊಡಿ, ನಿವಾಳಿಸ್ಬಿಟ್ಟು ಕೊಡಿ.
ಆ ಒಂದು ಗ್ರಹದ ಒಂದು ನೆಗೆಟಿವಿಟಿ ಕಮ್ಮಿ ಆಗ್ತಾ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ತುಂಬ ಜನ ಈ ರಾಹು ಸರಿ ಇಲ್ಲ ನೀವು ದಾನ ಮಾಡಿ ಅಂತ, ರಾಹು ಚೆನ್ನಾಗೇ ಇರ್ತಾನೆ, ರಾಹು ದಾನ ಮಾಡಿ ಅಂದ್ಬಿಡ್ತಾರೆ, ಚೆನ್ನಾಗಿರೋ ಡಲ್ ಆಗ್ತಾ ಹೋಗ್ತಾರೆ. ಆ ಇಂಟೆನ್ಸಿಟೀಸ್ ಕಮ್ಮಿ ಮಾಡ್ಕೊಂಡು ಹೋಗ್ಬಾರ್ದು. ಈಗ ನಿಮಗೆ ರಕ್ತ ಜಾಸ್ತಿ ಇದ್ರೆ ಕೊಡಬೇಕು, ರಕ್ತನೇ ಕಮ್ಮಿ ಇದ್ರೆ ಆ ಥರ ಆಗ್ಬಿಟ್ಟಿದೆ ಕಾನ್ಸೆಪ್ಟು. ಯಾವುದು ನಿಮ್ಮದು ರಕ್ತ ಕೆಟ್ಟೋಗಿದೆ ಅಂದಾಗ ಅವಾಗ ಏನು ಹೇಳ್ತಾರೆ, ಸ್ವೇದನ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಅದು ಕೊಡಬೇಕು ಆಚೆ ಹೋಗಬೇಕು. ಸೊ ಅತ್ಯುತ್ತಮವಾಗಿದೆ, ಬಟ್ ಅದು ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಯಾಕಂದರೆ ಇನ್ನೂ 12 ವರ್ಷದ ವಿಚಾರ ಅಲ್ವಾ, ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ದಾನ ವೆರಿ ವೆರಿ ಇಂಪಾರ್ಟೆಂಟ್, ಅದ್ರ ವಿಚಾರ ಮಾತಾಡೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೆಲವೊಂದು ದಾನಗಳನ್ನು ಸಜೆಸ್ಟ್ ಮಾಡಿದ್ದಾರೆ ಗುರುಗಳು. ಹಾಗೆ ಇನ್ನೂ ಕೂಲಂಕುಷವಾಗಿ ನೀವು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗ್ಬೋದು, ಅಥವಾ ಕ್ಲಾಸಸ್ಗೆ ಅಟೆಂಡ್ ಆಗಿ ನೀವೇ ಕಲಿತು ಆ ಜಾತಕವನ್ನು ನೋಡ್ಕೊಳ್ಳೋಕ್ಕೆ ಅವಕಾಶವಿರುತ್ತೆ. ಇನ್ನು ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನೀವು ಜಾಯಿನ್ ಆಗಬಹುದು ಅಂತ. ಇದುವರೆಗೂ ದೇಶ ವಿದೇಶಗಳಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳು ಅಂದರೆ ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಕ್ಲಾಸಸ್ಸಲ್ಲಿ ಕಲಿತು ಅವರ ಭವಿಷ್ಯವನ್ನು ಅವರೇ ರೂಪಿಸ್ಕೊಳ್ಳುವಂಥ ಶಕ್ತಿ ಅವರಲ್ಲಿದೆ. ಕಲಿತಿರುವಂಥ ವಿದ್ಯಾರ್ಥಿಗಳು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಕ್ಲಾಸಸ್ನ ಬಗ್ಗೆ ಮತ್ತು ಗುರುಗಳ ಬಗ್ಗೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ನನ್ನ ಹೆಸರು ಹೇಮಂತ್ ಅಂತ. ನಾನು 6th ಬ್ಯಾಚಲ್ಲಿ ಡಾಕ್ಟರೇಟ್ ಒಂದು ಪದವಿನ ಪೂರ್ಣಗೊಳಿಸಿದ್ದೀನಿ. ನನಗೆ 3 ವರ್ಷದಿಂದ ಜ್ಯೋತಿಷ್ಯ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅದ್ರ ಮೇಲೆ ಬಂದಂತ ಒಂದು ಸಣ್ಣ ಇಂಟ್ರೆಸ್ಟ್ ಇಂದ ನಾನಿವತ್ತು ಒಂದು PhD ಕಂಪ್ಲೀಟ್ ಮಾಡೋದಕ್ಕಾಗಿದೆ. ಅಂದ್ರೆ ಅದಕ್ಕೆ ನಕ್ಷತ್ರ ನಾಡಿ ಸಂಸ್ಥೆ ಹಾಗೂ ದಿನೇಶ್ ಗುರೂಜಿ ಅವ್ರ ಕಾರಣ. ಇದು ಎಷ್ಟು ಸುಲಭವಾಗಿರುವಂತ ವಿಷಯ ಅಂತ ಅಂದ್ರೆ 5ನೇ ಕ್ಲಾಸ್ ಪಾಸ್ ಆಗಿರುವಂತ ಮಕ್ಕಳು ಕೂಡ ಈ ಜ್ಯೋತಿಷ್ಯದಲ್ಲಿ ನಾವು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಅಂತ ಒಂದು ಹುಮ್ಮಸ್ಸು ಬರುವಂತ ಒಂದು ವಿಷಯ ಇದು. ಯಾಕಂದ್ರೆ ಇಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನಾಲೆಜ್ ಇದ್ರೆ ಸಾಕು, ಒಂದು ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು, ನೀವು ಜ್ಯೋತಿಷ್ಯ ಅನ್ನೋದನ್ನ ಈಸಿಯಾಗಿ ಕಲಿಬಹುದು. ಇದು ಏನೋ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ದಯವಿಟ್ಟು ಎಲ್ಲರೂ ಜ್ಯೋತಿಷ್ಯನ ಕಲಿರಿ, ಇದರಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಸುತ್ತಮುತ್ತಲ ಇರುವಂತ ಮನೆಯವ್ರಿಗೂ ಕೂಡ ಅನುಕೂಲ ಆದ್ರೆ ಅದಕ್ಕಿಂತ ಒಂದು ದೊಡ್ಡ ವಿಚಾರ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ. ಧನ್ಯವಾದ. ಎಸ್, ವಿದ್ಯಾರ್ಥಿಗಳು ಅವರ ತರಗತಿಯ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ, ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ,
ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕ್ಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಅವರು ನಿಮ್ಮ ಕಾಲ್ ಅನ್ನು ಹಲೋ. ಓಕೆ ವೀಕ್ಷಕರೇ, ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ಹಾಗೆ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ಮಾತಾಡಬೇಕಾಗುತ್ತೆ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಥವಾ ಡಿಸ್ಟರ್ಬೆನ್ಸ್ ಇತ್ತು ಅನ್ನೋದಾದರೆ ಕಾಲ್ ಕಟ್ ಆಗುತ್ತೆ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಜ್ಯೋತಿಷ್ಯವನ್ನು ಕಲಿಯಲು ನಿಮಗೆ ಇಂಟ್ರೆಸ್ಟ್ ಏನಾದರೂ ಇತ್ತು ಅನ್ನೋದಾದರೆ ಖಂಡಿತವಾಗಿಯೂ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಬಹುದು. ಜ್ಯೋತಿಷ್ಯ ಶಾಸ್ತ್ರವನ್ನು ನೀವೇ ಕಲಿತು ನಿಮ್ಮ ಭವಿಷ್ಯದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶವಿದೆ. ಆನ್ಲೈನ್ ಕ್ಲಾಸಸ್ನ ವ್ಯವಸ್ಥೆ ಇರುತ್ತೆ. ನೀವು ಎಲ್ಲಿ ಇರ್ತೀರೋ ಅಲ್ಲಿಂದನೇ ಕೂತು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಅವಕಾಶ ಇದೆ. ಎಸ್ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಶುರುವಾಗ್ತಾ ಇದೆ. ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬಹುದು ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 6 ಜುಲೈ 2000 ಬೆಳಗ್ಗೆ 10:22. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಕೊಳ್ಳೇಗಾಲ. ಮಗಳ ಹೆಸರು? ಮೌನಿಕಾ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. 6/7/2022 ಬೆಳಿಗ್ಗೆ ಕೊಳ್ಳೇಗಾಲದಲ್ಲಿ ಹುಟ್ಟಿರೋದು. ಇವ್ರದ್ದು ರಾಶಿ ಬಂದ್ಬಿಟ್ಟು ಸಿಂಹರಾಶಿ. ಸಿಂಹರಾಶಿಲಿ ಪೂರ್ವ ಪಾಲ್ಗುಣಿ ನಕ್ಷತ್ರ, ಸರಿ ಇದೆಯಾ? ಹೌದು. ಲಗ್ನ ಭಾಳ ಇಂಪಾರ್ಟೆಂಟು. ಸಿಂಹ ಲಗ್ನದಲ್ಲೇ ಹುಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಮಂಗಳ ದಶೆ ನಡೀತಾ ಇದೆ. ಎಜುಕೇಷನ್ ಅಥವಾ ಮದುವೆಗೆ ಹೋಗ್ಬೇಕಾ? ಮದುವೆ ಬಗ್ಗೆ. ಡೈರೆಕ್ಟ್ ಮದುವೆಗೆ ಹೋಗ್ತಾ ಇದ್ದೀರಾ? ಕೆಲಸದಲ್ಲಿದ್ದಾರಾ? ಹೋಗ್ತಾ ಇದ್ದಾಳೆ. ಓಕೆ. ಮಂಗಳ ದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಮದುವೆ ಯೋಗ 7, 9, 11 ಆ ಕಾಂಬಿನೇಷನ್ ಇದೆ. ಯಾವಾಗಲೇ ಆಗಲಿ ಆ ಮದುವೆ ವಿಚಾರಕ್ಕೆ 2, 7, 11 ಕಾಂಬಿನೇಷನ್ ಇದ್ದರೆ ಮದುವೆ ಯೋಗ ಇದೆ, ದಶಾದಲ್ಲಿದೆ. ನೆಕ್ಸ್ಟ್ ನಾವು ಭುಕ್ತಿದು ಹೋದಾಗ ಅಲ್ಲಿ 9, 5, 8 ಬಂದಾಗ ಅವಳಿಗೆ ಸ್ವಲ್ಪ ಪ್ರಿಫರೆನ್ಸಸ್ ಅಂತ ಹೇಳ್ತೀವಿ. ಪ್ರಿಫರೆನ್ಸಸ್ ಅಂತಂದರೆ ಕನ್ನಡದಲ್ಲಿ ಏನಂತಾರೆ, ಈ ಥರ ಹಿಂಗಿರಬೇಕು ಅಂದರೆ ರೂಲ್ಸ್ ಗೊತ್ತಾ ಮೇಡಮ್? ನಿಯಮಗಳು ಆ ಥರ ಏನಿಲ್ಲ. ಆಯಿತು. ಅಂದರೆ ಮತ್ತೆ ಯಾವ ತೋರಿಸಿದ್ರು ಮಾಡ್ಕೊಳಕ್ಕೆ ಹೇಳಿ, ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ನಮಗೆ ಸರಿ ಹೋಗ್ತಾ ಇಲ್ಲ, ಶಾಸ್ತ್ರ ಸರಿ ಬರ್ತಾ ಇಲ್ಲ. ಶಾಸ್ತ್ರನಾ? ಅದೆಲ್ಲ ನಂಬ್ತೀರಾ? ಅಂದ್ರೆ ಜಾತಕಗಳ ಹೊಂದಾಣಿಕೆ ಬಗ್ಗೆ. ಅದೆಲ್ಲ ನಿಜನಾ? ಇನ್ನು ಏನು ಅಂತ ಗೊತ್ತಿಲ್ವಲ್ಲ. ಮತ್ತೆ ಗೊತ್ತಿಲ್ಲದೆ ಹೆಂಗ್ ಗೊತ್ತಾ ಹೇಳ್ತೀರಾ? ಅವೆಲ್ಲ ಹೆಂಗ್ ಈಗ ನಂಬ್ತೀರಾ? ಅವೆಲ್ಲ ಜ್ಯೋತಿಷ್ಯ ಎಲ್ಲ ಸುಳ್ಳಮ್ಮ. ಈ ಗಣಕೂಟ ಅವೆಲ್ಲ ಇದೆಯಲ್ಲ, ಅದರಷ್ಟು ಸುಳ್ಳು ಇನ್ನೊಂದಿಲ್ಲ. ಬರೀ ಸುಳ್ಳಿನ ಕಂತೆನೆ. 36ಕ್ಕೆ 36 ಬಂದಿರೋರು ಕೋರ್ಟಲ್ಲಿದ್ದಾರೆ. ಅದೇನೋ 18ಕ್ಕಿಂತ ಹೆಚ್ಚು ಬರಬೇಕು ಅಂದರೆ 13 ಬಂದಿರೋರು ಆರಾಮಾಗಿ ನೆಮ್ಮದಿಯಾಗಿ ಒಂದು 3-4 ಹನಿಮೂನ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಕ್ಲಾಸಾಗಿ.
ಏನು ಜನಗಳೋ ಏನೋ ಅದೇನೋ ಶಾಸ್ತ್ರ ಸರಿ, ಯಾವ ಥರ ಶಾಸ್ತ್ರ ಸರಿ ಬಂದಿಲ್ಲ? ಹೆಂಗೆ ಅವರು ಏನು ಮೇಧಾವಿಗಳ? ಅವ್ರದ್ದು ಹೇಳೋರದೇ ಒಂದು ಜೀವನ ಚೆನ್ನಾಗಿರಲ್ಲ. ಅವ್ನು ಯಾವನು ಹೇಳ್ತಾನಲ್ಲ ಅವನದೇ ಜೀವನ ಚೆನ್ನಾಗಿರಲ್ಲ. ನಾವು ನೋಡಿದ್ದೀವಿ ಜಾತಕದಲ್ಲಿ ವೈವಾಹಿಕ ಜೀವನ ಇಲ್ಲಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದ್ದೇ ಇರುತ್ತೆ. ಇವ್ರೇನು ಮಾಡ್ತಾರೆ ಗೊತ್ತಾ, ಯಾರ್ದೋ ಮಾತು ಕೇಳ್ಕೊಂಡು ಒಳ್ಳೊಳ್ಳೆ ಕಾಂಬಿನೇಷನ್ ಇವರೇ ಹಾಳು ಮಾಡ್ಕೊಂಡಿರ್ತಾರೆ. ಒಳ್ಳೊಳ್ಳೆ ಕಾಂಬಿನೇಷನ್ ನೀವೇ ಹಾಳು ಮಾಡ್ಕೊತೀರಾ. ಏನು ಓದಿರೋದು ನಿಮ್ಮ ಮಗಳು? ಕಾಲ್ ಕಟ್ ಆಯ್ತಾ? ಅವ್ರು ಬೇಗ ಮದುವೆ ಮಾಡೋಕೆ ಹೋದ್ರಾ? ಓಕೆ, ಮದುವೆ ವಿಚಾರದಲ್ಲಿ ಹೇಳಬೇಕು ಅಂದರೆ ರಾಹು ಭುಕ್ತಿ ನಡೀತಾ ಇದೆ. ರಾಹು ಭುಕ್ತಿ ಆದ ನಂತರ ಗುರು ಭುಕ್ತಿ ಬರ್ತಾ ಇದೆ. ರಾಹು ಭುಕ್ತಿ ಒಳಗಡೆ ಸೆಟ್ ಆಗುತ್ತೆ. ಶೀಘ್ರವಾಗಿರ್ತಕ್ಕಂಥ ಮದುವೆ ಇದೆ ಇವ್ರಿಗೆ. ಮಂಗಳ ಮತ್ತು ರಾಹು ಕಾಂಬಿನೇಷನ್ 26 ಜನವರಿ ಒಳಗಡೆ ಸೆಟ್ ಆಗುತ್ತೆ. ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಏನಂತಾರೆ ದಂಧೆ ಅಂತ ಕರಿಬೋದು. ಇದನ್ನು ದಂಧೆ ಅಂತಲೇ ಕರಿತೀನಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಒಂದು ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದರೆ, ಹೊಂದಾಣಿಕೆ ಆಗಲ್ಲ ಅಂದರೆ ಎಲ್ಲೋ ಒಂದು ನಕ್ಷತ್ರ ಅವ್ರ ನಕ್ಷತ್ರ ಎಲ್ಲೋ ಮ್ಯಾಚ್ ಆಗಲ್ಲ ಅಂತ. ತಂದೆ ತಾಯಿಗಳಿಗೆ ಅವರ ನಕ್ಷತ್ರಕ್ಕೆ ಯಾವುದೋ ಒಂದು ಮಗು ವಿರುದ್ಧ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನು ಮಾಡೋದು? ಡಿವೋರ್ಸ್ ಮಾಡೋಣ? ತುಂಬ ಜನ ಕರ್ನಾಟಕದಲ್ಲಿ ಮೋಸ ಹೋಗ್ತಾ ಇದ್ದಾರೆ ಜ್ಯೋತಿಷದ ವಿಚಾರದಲ್ಲಿ. ಅದರಲ್ಲಿ ಪಬ್ಲಿಕ್ ಅಂತೂ ಮೂಢನಂಬಿಕೆ. ಯಾಕೆ ಅಂತಂದರೆ ಎಲ್ಲ ನೋಡಿ ಸೆಟ್ ಮಾಡ್ತಾರೆ. ಸೆಟ್ ಮಾಡಿಬಿಟ್ಟು ಮದುವೆ ಆಗಿದ ತಕ್ಷಣ ಜ್ಯೋತಿಷ ಸುಳ್ಳು, ನಾವೆಲ್ಲ ನೋಡ್ಬಿಟ್ಟೆ ಮಾಡಿದ್ವಿ. ರಾಂಗ್. ಆ ಥರ ಬರೋದೇ ಇಲ್ಲ. ಯಾಕೆ ಅಂದರೆ ಇವತ್ತಿನ ದಶ ಚೆನ್ನಾಗಿರುತ್ತೆ, ನಾಳೆ ದಶ ಚೆನ್ನಾಗಿರಲ್ಲ. ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್ ಗುಡ್ ಮ್ಯಾರೇಡ್ ಲೈಫ್. ಪ್ರತಿಯೊಂದು ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ಇದು ದೇವತೆಗಳು ಓಡೋಗಿದ್ದಾರೆ, ರಾಮನು ಕಾಡ್ಗೊಡೋಗಿದ್ದಾರೆ. ನೋಡಿ, ಅವ್ರಿಗೂ ಒಂದು ದಶಾ ಬಂತಲ್ಲಿ. ಅರ್ಥ ಆಯ್ತಲ್ವಾ? ಕೃಷ್ಣನೂ ಹುಟ್ಟಿರೋದು ಜೈಲಲ್ಲೇ, ಅವ್ರಿಗೂ ದಶಾ ಬಂತಲ್ಲಿ. ಸೊ ಒಂದು ಥಿಂಕ್ ಮಾಡಬೇಕು, ಎಲ್ಲ ಪಬ್ಲಿಕ್ಕಲ್ಲಿ ಇರ್ತಕ್ಕಂಥವ್ರು ಯಾರು ವೀಕ್ಷಕರು ಇರ್ತಾರೆ, 100 out of 100% ಮ್ಯಾರೇಜ್ ಲೈಫ್ನ ಪ್ರೆಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಈ ತಾತ್ಕಾಲಿಕವಾಗಿ ಪೂರ್ತಿ ಪ್ರೆಡಿಕ್ಟ್ ಮಾಡ್ಬೋದು. ಯಾಕಂದರೆ ಕೆಲವು ದಶ 10 ವರ್ಷ ಬರುತ್ತೆ, 6 ವರ್ಷ ಬರುತ್ತೆ, 18 ವರ್ಷ ಬರುತ್ತೆ. ಅಲ್ಲಲ್ಲಿ ಮಾತ್ರ ಇರುತ್ತೆ, ಫುಲ್ ಸ್ಟಾಪ್ ಆಗುತ್ತೆ. ಆಮೇಲೆ ಕಂಟಿನ್ಯೂಟಿ ಚೇಂಜ್ ಆಗುತ್ತೆ. ಇವತ್ತಿರೋ ಮನಸ್ಥಿತಿ ನಾಳೆ ಇರೋದಿಲ್ಲ. ಕಳೆದ 10 ವರ್ಷದಿಂದ ನಮ್ಮ ಜೀವನದಲ್ಲಿ ಒಂದೇ ರೀತಿ ನಡೆದಿದೆಯಾ? ಎಲ್ಲೋ ಇದ್ವಿ, ಅಲ್ಲೆಲ್ಲೋ ಹೋದ್ವಿ, ಅಲ್ಲೆಲ್ಲೋ ಹೋಗಿ ಈಗ ಇವತ್ತಿಲ್ಲಿ ಬಂದಿದ್ದೀವಿ ಅಷ್ಟೇ. ಸೊ ಮದುವೆ ಜೀವನನೂ ಅಷ್ಟೇ. ಎಸ್ಪೆಷಲಿ ಹೆಣ್ಮಕ್ಳು, ಎಸ್ಪೆಷಲಿ ಈ ಮನೇಲಿ ಕೂತ್ಕೊಂಡು ಈ ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ನೋಡ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು, ಆಲೋಚನೆ ಮಾಡಿ ಏನು ಮಾತಾಡ್ತಾ ಇದ್ದಾರೆ ಅಂತ. ಈ ದೋಷದ ಬಗ್ಗೆ ಮಾತಾಡಿದ್ರೆ ಅಲ್ಲಿಂದ ದೂರ ಹೋಗಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ದೋಷ. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಲೈಫಲ್ಲಿ. ಗುಡ್ ಟೈಮ್ ಬ್ಯಾಡ್ ಟೈಮ್. ಆ ಟೈಮ್ ಅಂತ ಯಾಕೆ ಹೇಳಿದ್ದೀನಿ? ಆ ಟೈಮ್ ಇಸ್ ನಥಿಂಗ್ ಬಟ್ ದಶ. ಗುಡ್ ಟೈಮ್ ಅಂದರೆ ಆ ಟೈಮ್ ಇಸ್ ದಶ, ಬ್ಯಾಡ್ ಟೈಮ್ ಅಂದರೆ ಅದು ದಶ. ಅದು ಹೋದ್ಮೇಲೆ ಮತ್ತೆ ಸರ್ ಹೋಗುತ್ತೆ. ಎಷ್ಟೋ ಮದುವೆಗಳು ಫಸ್ಟ್ 6 ವರ್ಷ ಭಾಳ ಚೆನ್ನಾಗಿದ್ದು, ಮಗು ಬೇರೆ ಆಗಿರುತ್ತೆ, ಡಿವೋರ್ಸ್ಗೆ ಹೋಗಿದ್ದಾರೆ. ಎಷ್ಟೋ ಮದುವೆಗಳು ಸಿಕ್ಕಾಪಟ್ಟೆ ಕಿತ್ತಾಡಿದ್ದಾರೆ 3 ವರ್ಷ. ಆಮೇಲೆ ಫೆವಿಕಾಲ್ಕಾ ಬಾಂಡ್ ಅಂತ ಏನು ಅಂತಾರಲ್ಲ, ಫೆವಿಕಾಲ್ಕಾ ಜೋಡು. ಇನ್ನು ಕೆಲವು ಫೆವಿಕಾಲ್ ಬಿಟ್ಬಿಟ್ಟು ಬರೀ ಜೋಡ್ ಇಟ್ಕೊಂಡಿದ್ದಾರೆ ಒಡೆಯಕ್ಕೆ ಮಾಡ್ಕೊಳ್ಳೋಕ್ಕೆ. ಸೊ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಟೂ ಇಂಡಿವಿಜುವಲ್ಸ್. ಅಂದರೆ ಈ ಜಾತಕ ಮತ್ತು ಈ ಜಾತಕದ ದಶಾ ಮೇಲೆ ರನ್ ಆಗುತ್ತೆ. ಇಬ್ಬರ ಜಾತಕನೂ ದಶಾ ನೀಟಾಗಿ ನಡ್ಕೊಂಡು ಹೋದ್ರೆ ಅಲ್ಲಿವರೆಗೂ ಅನ್ಯೋನ್ಯತೆ. ಒಂದು ವ್ಯತ್ಯಾಸ ಅಂತಾರೆ, ವ್ಯತ್ಯಾಸ ಅಲ್ಲ, ವ್ಯತ್ಯಾಸ ಹೋಯ್ತು. ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರಿಯಲ್ ಅಸ್ಟ್ರಾಲಜಿ. ಯಾವುದೋ ಜಾತಕ ಅದು ಹೆಂಗೆ ಜಾತಕ ಹೊಂದಾಣಿಕೆ ಮಾಡಿದೆ ಅಂತ ನಮ್ಗೆ ಹೇಳ್ಬೇಕು. ನೀವು ಇಲ್ಲೇ ಹೇಳ್ಬೇಕು. ನೀವು ಈ ಊರಲ್ಲಿ ಈ ಊಟಕ್ಕೆ ಗತಿ ಇಲ್ಲ, ಅದಕ್ಕೆ ಗತಿ ಇಲ್ಲ, ಯಾವುದೋ ಒಂದು ಸಿಕ್ತು ಅಂತ ಮಾಡ್ಕೊಂಡು ಹೋಗೋರೇ ಜಾಸ್ತಿ ಇದ್ದಾರೆ, ಅಲ್ಲಿ ಇಲ್ಲಿ ಮಾಡಿಕೊಂಡು. ಒಂದು ತಿಳ್ಕೊಳ್ಳಿ, ಎಲ್ಲ ಪುರೋಹಿತರು ಕೂಡ ಜಾತಕ ಗೊತ್ತು ಅಥವಾ ಜ್ಯೋತಿಷ್ಯ ಗೊತ್ತು ಅನ್ನೋದು ಸುಳ್ಳು. ತುಂಬ ಜನದ ತಪ್ಪು ಕಲ್ಪನೆ ಏನು ಅಂತಂದರೆ, ಮಂತ್ರ ಮತ್ತು ದೇವಸ್ಥಾನದ ಪೂಜೆ ಮಾಡಿದ ತಕ್ಷಣ ಅವ್ರಿಗೆ ಜ್ಯೋತಿಷ್ಯ ಬರ್ತಕ್ಕಂಥದ್ದು ಗೊತ್ತು ಅನ್ನೋದು ಸುಳ್ಳು. ಓಕೆ ಗುರುಗಳೇ, ಇನ್ನೊಂದು ಕರೆ ಇದೆ, ನೋಡೋಣ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕ ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 29 ಅಕ್ಟೋಬರ್ 2021. ಓಕೆ, ಸಮಯ 8:45 AM PM? AM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರೋದು. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ. ಹೌದು ಸರ್. ಈಗ ಬುಧ ದಶೆ ನಡೀತಾ ಇದೆ. ಪುಷ್ಯ ನಕ್ಷತ್ರ ಅಂದರೆ ಶನಿ ದಶೆ ಆದ ನಂತರ ಬುಧ ದಶೆ. ಶನಿಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ 8-6 ಇತ್ತು, ಈಗ ಸ್ವಲ್ಪ ಚೇತರಿಕೆ ಆಗಿರುತ್ತೆ. ಏನು ಪ್ರಶ್ನೆ?
ಅವ್ರ ಮುಂದೆ ಫ್ಯೂಚರ್ ಹೇಗಿದೆ ಅಂತ. ಬುಧ ದಶೆ ತುಂಬ ಅತ್ಯುತ್ತಮವಾಗಿದೆ. ಯಾಕಂದರೆ ಇಲ್ಲಿಂದ 17 ವರ್ಷ ಅಂದರೆ 2040ವರೆಗೂ ಬುಧ ದಶೆ ನಡೆಯುತ್ತೆ. ಅದಾದಮೇಲೆ ಕೇತು ನಡೆಯುತ್ತೆ. ಸ್ವಲ್ಪ ಹಠದ ಸ್ವಭಾವ ಒಂದು ಇದ್ದೇ ಇರುತ್ತೆ ಲೈಫ್ವರೆಗೂ, ಆದರೆ ತುಂಬ ಚೆನ್ನಾಗಿ ಲೈಫು ಸೂಪರಾಗಿದೆ. ಹೇಗಿರುತ್ತೆ ಲೈಫು ಅಂತ ಸ್ಪೆಸಿಫಿಕ್ ಆಗಿದ್ದರೆ ಒಳ್ಳೆಯದು. ಏಕೆಂದರೆ ನಾವು ಲೈಫ್ ಹೇಗಿರುತ್ತೆ ಅಂತಂದರೆ ಕೆಲವ್ರಿಗೆ 30 ವರ್ಷ ಇರುತ್ತೆ, ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಅಂತೀವಿ. ಡೆತ್ನ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದಲ್ಲಿ. ಅದೊಂದು ದಿವಸ ಹೇಳ್ತೀನಿ. ಯಾರಾದರೂ ಡೆತ್ ಪ್ರೆಡಿಕ್ಟ್ ಮಾಡಿಬಿಟ್ರೆ ನಾನು ಒಂದು 10 ಲಕ್ಷ ರೂಪಾಯಿ ಕೊಡ್ತೀನಿ. ಡೆತ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಶಾಸ್ತ್ರದಲ್ಲಿ ಡೆತ್ ಪ್ರೆಡಿಕ್ಟ್ ಮಾಡೋದು ಕೊಟ್ಟಿಲ್ಲ. ಮಟೀರಿಯಲ್ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಮಟೀರಿಯಲ್ ಅಂತ ಕರಿತೀವಿ. ಎರಡು ವಿಭಾಗ ಇದೆ. ಒಂದು ವಸ್ತುಸ್ಥಿತಿ, ಅಂದರೆ ನಾವು ಏನು ಒಡವೆ ತೊಗೋಬೇಕು, ಕಾರ್ ತೊಗೋಬೇಕು, ಮದುವೆ ಆಗಬೇಕು, ಇದೆಲ್ಲ ಮಟೀರಿಯಲ್ಲು. ಈ ಕಾಯಿಲೆ ಮತ್ತು ಡೆತ್ ಬರೋದು ಸ್ಪಿರಿಚುವಲ್ಲು. ಜ್ಯೋತಿಷ್ಯದಲ್ಲಿ ಸ್ಪಿರಿಚುವಲ್ ಇಲ್ಲ. ನಾವು ಪೂಜೆ ಪುನಸ್ಕಾರಗಳು ಮಾಡೋದೆಲ್ಲ ಸುಮ್ಮನೆ, ನಮ್ಮ ಕರ್ಮಗಳು ಹೋಗೋದಿಲ್ಲ, ಅನುಭವಿಸ್ಲೇಬೇಕು. ಇವತ್ತು ಎಷ್ಟೋ ಜನ 35 ವರ್ಷ 40 ವರ್ಷ ಆದರೂ ಹೆಣ್ಮಕ್ಳು ಮದುವೆ ಆಗಿ ಹಂಗೆ ಕೂತಿದ್ದಾರೆ. ಅವ್ರ ಮನೇಲಿ ಬೇಕಾದಷ್ಟು ಪೂಜೆ ಮಾಡಿದ್ದಾರೆ. ಯಾಕೆ ಪೂಜೆ ಮಾಡಿರೋದು ಫಲಿಸಿಲ್ಲ? ಫೇಟ್ ಕೆನಾಟ್ ಬಿ ಚೇಂಜ್ಡ್. ನೋಡ್ಕೊಂಡು ಮುಂದೆ ಹೋಗೋದೇ ಜ್ಯೋತಿಷ್ಯ. ಅದಕ್ಕೆ ಕಲೀರಿ ಅಂತ ಹೇಳೋದು. ಇದನ್ನು ಅವರ ಸಮಸ್ಯೆನ ನಾವು ಬಂಡವಾಳ ಯೂಸ್ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳೋ ಅಂಥ ಶಾಸ್ತ್ರ ಅಲ್ಲ ಇದು. ದಿಸ್ ಇಸ್ ಎ ವೆರಿ ರಾಂಗ್ ಕಾನ್ಸೆಪ್ಟ್. ನಾನು ಇವತ್ತು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಬಗ್ಗೆ ಕಾಳಜಿ ಇರೋದಕ್ಕೋಸ್ಕರ ಹೇಳ್ತಾ ಇರೋದು. ಪಬ್ಲಿಕ್ ಬಗ್ಗೆ ಕಾಳಜಿ ನನಗೆ ಜಾಸ್ತಿ ಇದೆ, ಅದಕ್ಕೆ ಹೇಳ್ತಾ ಇರೋದು. ಯಾಕೆ ಕಾಳಜಿ ಇದೆ? 2 ಸ್ವಾರ್ಥ ಇದೆ. ಕಾಳಜಿಲಿ ಏನಾಗುತ್ತೆ, ನಿಮ್ಮ ದುಡ್ಡು ಹಾಳಾಗುತ್ತೆ, ಹೋಗಲಿ ಪಾಪ ಉಳ್ಕೊಳ್ಳಿ ಅಂತ ಒಂದು. 2ನೇದು ಕಾಳಜಿ ನನಗೆ ಸ್ವಾರ್ಥ ಏನಕ್ಕಿದೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಇವತ್ತು ಹಾಳಾಗಿದೆ. ಯಾರಾದರೂ ಜ್ಯೋತಿಷ್ಯ ಶಾಸ್ತ್ರ ಹುಡುಗರು ಹೋಗಿ ಕೇಳಿ, ಆಚೆ ಕಡೆ ಒಂದು ಜ್ಯೋತಿಷ್ಯ ನಂಬ್ತಾರ ಅಂತ ಒಂದು ಮೈಕ್ ಇಟ್ಕೊಂಡು ಈ ನ್ಯೂಸ್ ಚಾನಲ್ ಅವರು ಹೋಗಿ ಕೇಳಬೇಕು ಜ್ಯೋತಿಷ್ಯ ಅಂತ. 100ಕ್ಕೆ 100 ಜನ ಸುಳ್ಳು, ಬೋಗಸ್ಸು ಇದನ್ನೇ ಮಾತಾಡ್ತಾರೆ. ಇದನ್ನು ಆದರೆ ಎಲ್ಲರೂ ಅಲ್ಲಿ ಹೋಗಿ ಕೇಳ್ತಾರೆ. ಯಾಕೆಂದರೆ ಮನಸ್ಸು ಇರಲ್ವಲ್ಲ, ಹಾಗೆ. ಕಾಲ್ ತಗೊಳ್ಳೋಣ. ಓಕೆ, ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೊಮ್ಮಗನ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 10/9/2024. ಓಕೆ. ಸಂಜೆ 6 ಗಂಟೆ 6 ನಿಮಿಷ. ಹುಟ್ಟಿರೋದು ಬೆಂಗಳೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. 24/9 ಸಣ್ಣ ಮಗು, 4 ತಿಂಗಳ ಮಗು. 9ನೇ ತಿಂಗಳು 10ನೇ ತಾರೀಕು 24ನೇ ಇಸ್ವಿ. 4 ತಿಂಗಳ ಮಗುನಾ? ಹೌದು ಸರ್. ಅದನ್ನೇ ಮಗುಗೆ ಒಂದು ಹೆಸರು ಬೇಕು. ಅದಕ್ಕೆ ಹೆಸರು ಬೇಕು ಅಂದರೆ ನಾಯಿಂದ ಇಡಿ. ನಾಯಿಂದ ಇಡಬೇಕು. ಎನ್ನಿಂದ ಇಡಿ. NE ಅಂತ ಬರುತ್ತೆ. ಓಕೆ. ಗಂಡು ಮಗುನಾ ಹೆಣ್ಣು ಮಗುನಾ? ಗಂಡು ಮಗು ಸರ್. ಎನ್ನಿಂದ ಇಡ್ಬೋದು. ನೀವೇ ಒಂದು ಬಾಯಲ್ಲಿ ಹೇಳಿ. ನಮ್ಮ ಮಗನ ಬಗ್ಗೆನೂ ಕೇಳಕ್ ಬಂದಿದ್ದೆ ನಿಮ್ಮ ಆಫೀಸ್ಗೆ. ಓ, ಬಂದಿದ್ರಾ? ಬಂದಿದ್ದೆ ಆಲೆ 5 ವರ್ಷದ ಹಿಂದೆ. ಓಹೋ, ಪರವಾಗಿಲ್ಲ. ಅವನ್ ಮಗ ಇವಾಗ ಇವನು. ಓ, ನಿಮ್ಮ ಮಗಂದು ಕೇಳಿ ಅವ್ರ ಮಗನ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ನಿಮ್ಮಿಂದನೇ ಅವನಿಗೊಂದು ಹೆಸರು ಸೆಲೆಕ್ಟ್ ಮಾಡ್ಕೊಡಿ ಅಂತ. ಎನ್ನಿಂದ ಎಷ್ಟೊಂದು ಹೆಸರು ಇದೆಯಮ್ಮ? ಈಗ ನಾವು ಹೇಳಿದ್ದೇ ಹೆಸರು ಇಡ್ತಾರಾ? ಹೆಂಗೆ ಹೇಳಕ್ಕಾಗತ್ತೆ? ನಾನು ಇಡ್ತೀನಿ ಹೇಳಿ ಮೇಡಮ್. ನೀವೇ ಇಡ್ತೀರಾ? ಬಾಬಾ, ಏನು ಕಾನ್ಫಿಡೆನ್ಸ್ ನಮ್ಮ ಮೇಲೆ. ಎನ್ನಿಯಿಂದ ಯಾವ ಹೆಸರು ಹುಡ್ಕೋಣ ನಾವು ಅಂತಕ್ಕಂಥದ್ದೇ ಒಂದು ವಿಚಾರ. ಸರಿ, ಓಕೆ. ನಿಮಗೋಸ್ಕರ ಒಂದು ಬೇಬಿ ನೇಮ್ಸ್ ಅಂತ ಇದೆ ನಮ್ಮದು ಆ್ಯಪು. ಅದಕ್ಕೆ ಹೋಗಿ ನೋಡೋಣ. ಸ್ಕ್ರೀನಲ್ಲೇ ಬರುತ್ತೆ. ಆ ಬೇಬಿ ನೇಮ್ಸಲ್ಲಿ ಯಾವುದಮ್ಮ? ಎನ್ನಲ್ವೇನಮ್ಮ? ಎನ್ನಲ್ಲೇ ಒಂದು ನೋಡೋಣ. ಪಾಪ ಅಷ್ಟೊಂದು ಅಭಿಮಾನದಿಂದ ಕೇಳ್ತಾ ಇದ್ದಾರೆ. ಅದರಲ್ಲಿ ಬಾಯ್ ಅಂತ ಸೆಲೆಕ್ಟ್ ಮಾಡೋಣ. ಜೆಂಡರ್ಗೆ ಹೋಗೋಣ. ಬಾಯ್ ಅಂತ ಸೆಲೆಕ್ಟ್ ಮಾಡೋಣ. ಅಪ್ಲೈ ಮಾಡೋಣ. NEಯಲ್ಲಿ ಭಾಳ ಒಳ್ಳೆಯದು. ABCDE 1296 ಹೆಸರುಗಳಿದ್ದಾವೆ. 1296 ಹೆಸರುಗಳಿದ್ದಾವೆ ಎನ್ನಿಂದ. ಹಾಂ, ಓಕೆ. ನೀಲೇಶ್ ಭಾಳ ಚೆನ್ನಾಗಿರುತ್ತೆ. 3 ಆಪ್ಷನ್ ಕೊಡ್ತೀನಿ, ಯಾಕೆಂದರೆ ಮನಸ್ಸು ಯಾವಾಗಲೂ ಕೂಡ ಚಂಚಲ. ಓಕೆ. 10 ಸ್ವೀಟ್ ಇದ್ದರೆ 2 ಸ್ವೀಟ್ ಆದ್ರೂ ತಗೊಳ್ತೀವಿ. ನೀಲೇಶ್ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನೀಲೇಶ್ ಜೊತೆ ಇನ್ನೊಂದು 2 ಕೊಡ್ತೀನಿ. ನೀರಜ್ ಭಾಳ ಚೆನ್ನಾಗಿದೆ. NEಯಲ್ಲೇ ಬರಬೇಕು. ನೀರವ್, ನನ್ನ ಪ್ರಕಾರ ನೀರವ್ ಸೆಲೆಕ್ಟ್ ಮಾಡ್ತಾರೆ ಅವರು. ನೀರಜ್, ನೀಲವ್. ಓಕೆ, ಒಳ್ಳೇದಾಗ್ಲಮ್ಮ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಿಮ್ಮ ಮಗುವಿಗೆ ಒಂದು ಒಳ್ಳೆ ಹೆಸರನ್ನು ಗುರುಜಿಯವರು ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿಸಿದ್ದಾರೆ. ನಿಮಗೆ ಖುಷಿ ಆಗಿದೆ ಅಂತ ಭಾವಿಸ್ತಾ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ?
ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 12/12/2003 ಶುಕ್ರವಾರ ನೈಟು 10:05. 10:05 ಶುಕ್ರವಾರ ರಾತ್ರಿ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಡೇಟ್ ಒಂಥರ ಸಖತ್ತಾಗಿದೆ. 12/12. ಒಬ್ಬ 12/12. ಓಕೆ, ಡಿಸೆಂಬರ್ಲಿ ಹುಟ್ಟಿರೋದು 12. ನಾನು 11ರಲ್ಲಿ ಹುಟ್ಟಿರೋದು ಡಿಸೆಂಬರ್. ಒಂದೇ ದಿವಸ ವ್ಯತ್ಯಾಸ. ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಡಿಗ್ರಿ ಮುಗಿಸಿದ್ರಾ? ಡಿಗ್ರಿಗೆ ಕಂಪ್ಲೀಟ್ ಮಾಡಲಿಲ್ಲ ಸರ್. ಇನ್ಕಂಪ್ಲೀಟ್ ಯಾಕೆ? ಅದನ್ನೇ ಕೇಳಿದೆ. ಯಾಕಂದ್ರೆ 6/12 ಬಂದರೆ ಇನ್ಕಂಪ್ಲೀಟ್ ಅಂತ ತೋರಿಸ್ತು. ಯಾಕೆ ಕಂಪ್ಲೀಟ್ ಮಾಡಿಲ್ಲ? ಹಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಎಷ್ಟೆಷ್ಟು ಇದು ಮಾಡ್ದ, ಕಂಪ್ಲೀಟ್ ಮಾಡಲಿಲ್ಲ. ಯಾವ ಬಿಸ್ನೆಸ್ ಎತ್ಕೊಂಡು ಹೋಗ್ತಾನೆ ಅವನು? ಏನು ಮಾಡ್ಬೇಕಂತೆ ಅವನು? ಇವತ್ತೇ ನಾಳೆನೇ ಅವನು ಕೋಟ್ಯಾಧೀಶ್ವರ ಆಗ್ಬೇಕಂತ? ಅದು ಏನ್ ಕೈ ಎತ್ತುತ್ತೆ ಅವನಿಗೆ ಅಂತ ಏನಾದ್ರೂ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕೇಳಿ. ನೋಡಿ, 6ನೇ ಮನೆ 2 ವಿಚಾರ ತೋರಿಸುತ್ತೆ. ಒಂದು ಕಾಮರ್ಸ್, ಇಲ್ಲ ಅಂದರೆ ಇಂಜಿನಿಯರಿಂಗು. ತುಂಬ ಅದ್ಭುತವಾಗಿರೋ ಕಾಂಬಿನೇಷನ್ನು. ಆ ಕೊನೆಯಲ್ಲಿ ಬುಧ 12ನೇ ಮನೆ, ಈ ಫ್ರೆಂಡ್ಸ್ ಸೇರಿ ಅವನಿಗೆ ಮನಸ್ಸು ಸ್ವಲ್ಪ ಗಿರ್ಗಿಟ್ಲೆ ಆಡ್ದಂಗೆ ಆಗಿರುತ್ತೆ. ಏನು ಓದ್ತಾ ಇದ್ರಿ ಹೇಳಿ? ಓದ್ತಾ ಇಲ್ಲ ಸರ್, ಕೆಲಸ ಮಾಡ್ತಾನೆ. ಎಲ್ಲಿವರೆಗೂ ಓದಿದ್ರಮ್ಮ? ಅದಾರು ಹೇಳಮ್ಮ. BCom ಸೆಕೆಂಡ್ ಇಯರ್ ಮಾಡಿ. ಈಗ ನಾನು ಕಾಮರ್ಸ್ ಅಂತ ಹೆಂಗೆ ಹೇಳಿದೆ? ಗ್ರಹಗಳು ನಿರ್ಣಯ ಮಾಡಿರ್ತವೆ, ಒದ್ದು ಕಳಿಸ್ಬೇಕು. ನಾನು ನನ್ನ ಮಗಂಗೆ ಹಂಗೆ ಮಾಡೋದು. ನಿಮ್ಮ ಮಗ ನಾವೇನು ಹೇಳೋಂಗಿಲ್ಲ. ಯಾಕಂದರೆ ಇವತ್ತು ನಾವು ಏನು ಓದಿತೀವಿ, ನಾಳೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಒದ್ರು ಅಂತ. ನಮ್ಮ ಅಪ್ಪನೂ ಇದೇ ಕೆಲಸ ನಮ್ಗೆ ಮಾಡಿದ್ದು. ನಾನು ಹಿಂಗೆ ಬಿಟ್ಬಿಟ್ಟಿದ್ದೆ. ನನಗೆ ಶನಿ ದಶ ನಡೀತಾ ಇತ್ತು. ಅಲ್ಲಿವರೆಗೂ ತಳ್ಳಿದ್ದೀರಾ, ಪರವಾಗಿಲ್ಲ, ನೀವೇ ಗ್ರೇಟ್ ಅಲ್ವಾ? ಅಲ್ಲಿವರೆಗೂ ತಳ್ಳಿದ್ದೀರಾ. ಹಾಂ, ಅಟ್ಲೀಸ್ಟ್ BCom ಇನ್ಕಂಪ್ಲೀಟಾ ಹೇಗೆ? ಅದೇ ಇನ್ನೂ 1 ವರ್ಷ ಮಾಡಬೇಕಿತ್ತು ಸರ್. ಅದನ್ನು ಮುಗಿಸಿದ್ರೆ ಜೀವನ ಚೆನ್ನಾಗಿದೆ, ಅಷ್ಟು ಮಾತ್ರ ಹೇಳ್ಬೋದು. ಇಲ್ಲ ಅರ್ಧಂಬರ್ಧ ಆಯಿತು ಅಂತಂದರೆ ನಾ ಘಾಟ್, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಆಗುತ್ತೆ. 12ನೇ ಮನೆಗೆ ಸ್ವಲ್ಪ ದಾನ ಮಾಡ್ತೀನಿ, ಪುಷ್ ಮಾಡಲೇಬೇಕು. ಯಾಕೆಂದರೆ 12 ಒಂದು ಚಂದ್ರ, ಮನಸ್ಸು ಚಂಚಲ, ಆರಾಮಾಗಿರಬೇಕು. ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸುಮ್ಮನೆ ದುಡ್ಡು ಹಂಗೆ ಬರಬೇಕು ಅನ್ನೋ ಮನಸ್ಥಿತಿ. 5ನೇ ಮನೆ ಸೋಂಬೇರಿತನವನ್ನು ಬರುತ್ತೆ. ಅದಕ್ಕೆ ನಾನು ಇದನ್ನು ನೋಡಿದ ತಕ್ಷಣ ಹೇಳ್ತೀನಿ, ಇಲ್ಲಿ 5 ಅಂತ ಬಂದಾಗ ಕಲ್ತಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬುಧ 5ನೇ ಮನೆ ಅಂದರೆ ಇಟ್ ಈಸ್ ದಿ ಹೌಸ್ ಆಫ್ ರಿಲ್ಯಾಕ್ಸೇಷನ್. ಯಾರ್ಯಾರಿಗೆ 5ನೇ ಮನೆ ಬಂದರೆ ಆರೋಗ್ಯ ಸೂಪರಾಗಿರುತ್ತೆ, ಅಷ್ಟೇ ಸೋಂಬೇರಿತನ ಬಂದ್ಬಿಡುತ್ತೆ. ಏನು ಮಾಡೋಕ್ಕೆ ಇಷ್ಟ, ಎಲ್ಲ ಹಂಗೆ ಉದುರಬೇಕು, ಮೇಲಿಂದ ಕಾಸು ಉದುರಬೇಕು, ಕೆಲಸನೂ ಉದುರಬೇಕು. 5 12 ಚಂದ್ರ. ಚಂದ್ರನಿಗೆ ಸ್ವಲ್ಪ ದಾನ ಮಾಡಿ, ಸ್ವಲ್ಪ ಎಜುಕೇಷನ್ ಚೆನ್ನಾಗಾಗಬೇಕು ಅಂತಂದರೆ ಒಂದು ಜಿರ್ಕಾನ್ ಅಂತಿದೆ, ಮಧ್ಯದ ಬೆಳಕು ಹಾಕಿಸಿ ಸ್ವಲ್ಪ ಪ್ರಚೋದನೆ ಕೊಡುತ್ತೆ. ಚೇಂಜ್ ಮಾಡೋಕ್ಕಾಗಲ್ಲ, ಒಂದು 20% ಪ್ರಚೋದನೆ. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? 21/10/1984. 1984. ಓಕೆ, ಟೈಮಿಂಗ್ಸ್ ಹೇಳಿಮ್ಮ. 11:21 AM ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಇದು ಆಕ್ಚುಲಿ ಬಂದು ಉಪ್ಪಳ ಅಂತ, ಮಂಜೇಶ್ವರ, ಕಾಸರಗೋಡು. ಯಾವ ಡಿಸ್ಟ್ರಿಕ್ಟ್ ಹೇಳಿದ್ರಿ? ಕೇರಳ. ಓಕೆ, ಗುರುಜಿ ಉಪ್ಪಳ. ನಮಸ್ಕಾರ. ನಮಸ್ಕಾರ ಗುರುಜಿ. ಈಗ ನಿಮ್ಮ ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರಾ. ಸಿಂಹರಾಶಿಯಲ್ಲಿ ಪೂರ್ವ ಪಾಲ್ಗುಣಿ. ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. ರಾಹು 10/9/10/7. ರಾಹು 2020ರಿಂದ ನಿಮಗೆ ಸೂಪರ್ವೈಸರು, ಮ್ಯಾನೇಜರು, ಮ್ಯಾನೇಜ್ಮೆಂಟ್ ಸೈಡು ಒಟ್ಟೋಗಿದ್ದೀರಾ. ಪ್ರಶ್ನೆ ಕೇಳಿ.
ಹೌದು ಗುರುಜಿ, ನಂಗೆ ಜಾಬ್ ಸ್ಟೆಬಿಲಿಟಿ ಇಲ್ಲ ಗುರುಜಿ. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಲಾಜಿಸ್ಟಿಕ್ ಅಲ್ಲಿ 15 ವರ್ಷದಿಂದ ಇದ್ದೀನಿ. ಮ್ಯಾನೇಜ್ಮೆಂಟ್ ಕರೆಕ್ಟ್ ಗುರು. ಅದರಲ್ಲೇ ಇದ್ದೀರಾ, 20ರಿಂದ ಇದ್ದೀರಾ. ಆದರೆ ಸ್ಟೆಬಿಲಿಟಿ ಯಾಕಿಲ್ಲ ಅಂದರೆ ರಾಹು 5ನೇ ಮನೆ ಸ್ಟೆಬಿಲಿಟಿ ಕೊಡಲ್ಲ. ಬಟ್ ಆದರೆ ನಿಮಗೆ ಯಾವಾಗಲೂ ಕೆಲಸ ಇರುತ್ತೆ. ಒಂದು ತಿಳ್ಕೊಳ್ಳಿ, ಯಾವಾಗಲೂ ದೇವ್ರು ನಿಮಗೆ ಕೈ ಬಿಡಲ್ಲ, ಕೆಲಸ ಕೊಟ್ಟೇ ಕೊಡ್ತಾನೆ. 10ನೇ ಮನೆ 7ನೇ ಮನೆ ಡೆಫಿನೆಟ್ ಅಲ್ಲ, 1000% ಕೆಲಸ ಕೊಡ್ತಾನೆ ರಾಹು. ಬಟ್ ಅದು ಸ್ಟೆಬಿಲಿಟಿ ಬೇಕು ಅಂತಂದಾಗ ಕೆಲವು ಪ್ಲ್ಯಾನೆಟ್ಸ್ನ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು. ಆ ಪ್ಲ್ಯಾನೆಟ್ ಬಂತು ನಿಮಗೆ ಸೂರ್ಯನ ಬಲ ಮಾಡ್ಕೋಬೇಕು. ಸೂರ್ಯ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ, ಸೂರ್ಯ ಬಲವಾಗಿದೆ, ಯಾವುದು ಬಲವಾಗಿದೆಯೋ ಅದನ್ನು ನಮಸ್ಕಾರ ಮಾಡಬೇಕು. ಇವರು ಹೋಗಿ ಯಾವುದೋ ಕೆಟ್ಟೋಗಿರೋ ಗ್ರಹಕ್ಕೆ ಎಲ್ಲ ಕಾಂಪೌಂಡ್ರುಗಳು ಪೂಜೆ ಮಾಡಿಸ್ತಾರೆ. ಅಂದರೆ ಕಳ್ಳಂಗೆ ಪೂಜೆ ಮಾಡಿಸಿದ್ರೆ ಏನು ಮಾಡ್ತಾನೆ? ಕಳ್ತನ ಮಾಡೇ ಮಾಡ್ತಾನೆ. ಒಂದು ಮೂಲ ಬುದ್ಧಿ. ಯಾವುದು ಸರಿ ಇಲ್ವೋ ವಿ ಶುಡ್ ನೆವರ್ ಟಚ್ ದೆಮ್, ದಟ್ ಈಸ್ ದಿ ರೂಲ್. ಇವರೆಲ್ಲ ಉಲ್ಟಾ. ಇಲ್ಲಿ 3 ಗ್ರಹಗಳು ಸರಿ ಇಲ್ಲ, ರಾಹು ಕೇತು ಶನಿ. ಅವ್ರನ್ನ ಕೆಟ್ಟದ್ದು ಮಾಡಿಬಿಟ್ಟಿದ್ದಾರೆ. ರಾಹು ಕೇತು ಶನಿ ಎಷ್ಟು ಕೊಡೋರು ಯಾರಿಲ್ಲ. ಇವ್ರು ರಾಹು ದೇಶ ನಡೀತಾ ಇದೆ, ಇವ್ರ ಮನಸ್ಥಿತಿಯಲ್ಲಿ 5 ಬಂದಿದೆ. ಬಟ್ ಆದರೆ ಲಾಜಿಸ್ಟಿಕ್ಕು ಮ್ಯಾನೇಜ್ಮೆಂಟಲ್ಲಿದ್ದಾರೆ. ಸೂರ್ಯನಿಗೆ ಒಂದು ರೂಬಿ ಹಾಕಿ ಸರ್, ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಸಜೆಷನ್ ಕೊಡ್ತೀನಿ, 4 ಮುಖದ ರುದ್ರಾಕ್ಷಿ ಹಾಕಿ, ಗ್ರೀನ್ ಕಲರ್ ಥ್ರೆಡ್ ಹಾಕಿ, ನಿಮಗೆ ಸ್ಟೆಬಿಲಿಟಿ ಜಾಸ್ತಿ ಬರುತ್ತೆ. ಮುಂದೆ ಟಾಪ್ ಕಂಪ್ನಿ ಬಾಸ್ ಆಗ್ತೀರಾ. ನಿಮ್ಮ ರಿಟೈರ್ಮೆಂಟ್ ಸ್ಟೇಜಸ್ಗೆ ಕಂಪ್ನಿದು ಟಾಪ್ ಹೆಡ್ಡಲ್ಲಿ ಆಗ್ತೀರಾ. ಯಾಕಂದರೆ 10-7 ಅಧಿಕಾರ ಕೊಡಲೇಬೇಕು, ದುಡ್ಡು ಕೊಡಲೇಬೇಕು. ಒಳ್ಳೆಯದಾಗಲಿ. ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋದಾದರೆ ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. ನೇರವಾಗಿ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ನೀವು ಎಲ್ಲಿ ಕೂತಿರ್ತೀರಾ ಅಥವಾ ನಿಮ್ಮ ಮನೆಯಿಂದನೇ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಅವಕಾಶವಿದೆ. ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಕೇವಲ 6 ದಿನಗಳಲ್ಲಿ ವಾಸ್ತು ಕ್ಲಾಸಸ್ನ ನೀವು ಕಲಿಯಬಹುದಾಗಿದೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 19/9/1986. ಓಕೆ. ಸಮಯ 9:10 ಶುಕ್ರವಾರ ಬೆಳಗ್ಗೆನಾ? ಬೆಳಗ್ಗೆ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲಿ. ಗುರುಜಿ ಒಟ್ಟಿಗೆ ಮಾತಾಡಿ. ಓಕೆ. ನಮಸ್ಕಾರ. ನಮಸ್ತೆ ಗುರುಜಿ. ಮೀನರಾಶಿಯಲ್ಲಿ ನಿಮ್ದು ಹಾಲ್ ಕಾಯ್ತಿದ್ದೆ. Okay. ನಂಗೆ ಗೊತ್ತೇ ಇಲ್ಲ, ಸುಮ್ಮನೆ ಇವಾಗ ಮಾಡದೆ ಸಿಕ್ಬಿಡ್ತು. ಐ ಆಮ್ ಸೋ ಹ್ಯಾಪಿ. ಯು ಆರ್ ವೆರಿ ಹ್ಯಾಪಿ. ಓಕೆ. ಟೂ ಮಚ್. ವೆರಿ ಗುಡ್. ವೈವಾಹಿಕ ಜೀವನ ಚೆನ್ನಾಗಿದೆಯಾ? ಇನ್ನೂ ಮದ್ವೆನೇ ಆಗಿಲ್ಲ ಸರ್. ಅಷ್ಟೇ. ಯು ಗಾಟ್ ದಿ ಆನ್ಸರ್? ಮದುವೆ ಆಗೋದು ಡೌಟ್. ಕೇಳ್ತಿಲ್ಲ. ಓಕೆ, ಅದು ಬೇಡವಾ? ಓಕೆ, ಲೆಫ್ಟ್ ದಟ್. ಅಲ್ಲ ಫಸ್ಟ್ ಅದೇನಾಗಿದೆ ಅಂದ್ರೆ ಅವನು CA ಮಾಡ್ತಿದ್ದಾನೆ. ಸುಮಾರು ವರ್ಷದಿಂದ ಮಾಡ್ತಿದ್ದಾನೆ. ಸಿಕ್ಕಾಪಟ್ಟೆ ಹೆಲ್ಪ್ ಸ್ಟ್ರಗಲ್ ಮಾಡ್ತಾನೆ. ಆದ್ರೆ ಅವನಿಗೆ ಆಗ್ತಾನೆ ಇಲ್ಲ. ಆ್ಯಕ್ಚುಲಿ ಆ ಲೈನು CAಗೆ ನಮಗೆ 3ನೇ ಮನೆ 10ನೇ ಮನೆ 11ನೇ ಮನೆ ಬರಬೇಕು. ಬಟ್ ಇಲ್ಲಿ 6ನೇ ಮನೆ ಬಂದಿದೆ. 6ನೇ ಮನೆ ಆಲ್ಸೋ ಶೋಸ್ ಲಿಟ್ಲ್ ಬಿಟ್ ಆಫ್ ಕಾಮರ್ಸ್ ಸೈಡು, ಆಡಿಟಿಂಗ್ ಅಂತ ಬರುತ್ತೆ. ಬಟ್ ಆದರೆ ಈಗ ಏಜ್ ಎಷ್ಟು? 38 ಅಲ್ವಾ? ಹೌದು ಸರ್. ಸೊ ಮದುವೆ ಮಾಡ್ಕೊಳ್ಳಲ್ವಂತ? ಮಾಡ್ಕೋತಾನೆ. ಇದು ಮುಗ್ದಿವರೆಗೂ ನಾನು ಮಾಡದೆ 38 ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರಶ್ನಾಶಾಸ್ತ್ರ ಒಂದು ಹಾಕ್ತೀನಿ ನಿಮಗೋಸ್ಕರ. 1 to 240 ಒಂದು ನಂಬರ್ ಹೇಳಿ. ಮಾಡ್ಕೊಳ್ತಾರಾ ಇಲ್ವೋ ಹೇಳ್ಬಿಡ್ತೀನಿ. 1 to 240 ಒಂದು ನಂಬರ್ ಹೇಳಿ. 1 to 249. 1 to 249. 86. ಎಜುಕೇಷನ್ 10th ಕಸ್ಪ್ ನೋಡ್ತೀನಿ, ಅಲ್ಲಿ ಆನ್ಸರ್ ಕೊಟ್ಬಿಡುತ್ತೆ. 86 10th ಕಸ್ಪ್ 10 ಮಾಡ್ಕೊಳ್ತಾರೆ ಅಂತ ಒಂದು ಬಂದಿದೆ. ಬಟ್ ಇಟ್ ವಿಲ್ ಟೇಕ್ ಅನದರ್ 2 more years ಅಂತ ಬಂದಿದೆ. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ಸ್ ಎಲ್ಲ ಮುಗೀತಾ? ಲಾಸ್ಟ್ ಮುಗಿಸ್ತಾರೆ ಅಂತ ಬಂದಿದೆ. ಯಾಕಂದರೆ ಇಲ್ಲಿ 10ನೇ ಮನೆ ಬಂದಿದೆ. 10ನೇ ಮನೆ ಅಂತಂದರೆ ಹಿ ವಿಲ್ ಕಂಪ್ಲೀಟ್ ಬಟ್ ವಾಟ್ ಎವರ್ ಕಮ್ ವಾಟ್ ಮೇ ಗೋ ಅಂತ ಏನೋ ಹೇಳ್ತಾರಲ್ಲ, 100% ಮಾಡ್ತಾರೆ. ಆವಾಗ ಇವರೇ ಓನ್ ಬಿಸ್ನೆಸ್ಸು ಮಾಡ್ತಾರೆ, ಇವರೇ ಓನ್ ಫರ್ಮ್ ಆಗ್ತಾರೆ. ಅಥವಾ ಇವ್ರ ತಂದೆದೇನಾರು ಇದೆಯಾ? ಹಾಂ. ಯಾಕಂದ್ರೆ ಶನಿ ಬಂತು. ಶನಿ ಅಂದರೆ ತಂದೆ ಇಲ್ಲಿ. ಓಕೆ, ಫೈನ್, ಸೂಪರ್. ಓಕೆ, ಒಳ್ಳೇದಾಗಲಿ. ಡೋಂಟ್ ವರಿ, ಸಕ್ಸಸ್ ಮಾಡ್ಕೊಳ್ಳಿ. ಮ್ಯಾರೇಜ್ ಮಾತ್ರ ಗ್ಯಾರಂಟಿ ಇಲ್ಲ, 100% ಆಗುತ್ತೆ. 2 years ಒಳಗಡೆ ಆಗುತ್ತೆ. ಬರೆದಿಟ್ಕೊಳ್ಳಿ, 2 years. ದಿಸ್ ಈಸ್ ಶೋಯಿಂಗ್ ನೋ ರೆಟ್ರೋಗ್ರೇಡ್ ಬಂದಿದೆ, ಕ್ಲೀನ್ ಆಗಿದೆ. ಆದರೆ ಇಲ್ಲಿ ಗುರು ಮತ್ತು ಶನಿ ಸ್ವಲ್ಪ ಸ್ಲೋ ಗ್ರಹಗಳು, ಡಿಲೇ ಆಗಿ ಕೊಡ್ತಾರೆ, ಬಟ್ ಕೊಟ್ಟೇ ಕೊಡ್ತಾರೆ. ಒಳ್ಳೇದಾಗಲಿ. ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ಗುರುಗಳನ್ನು ನಾವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ಅದೇ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಅವಕಾಶವಿದೆ. ಇನ್ನು
ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೆ, ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ವಿ. ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ಇವರ ಕ್ಲಾಸಸ್ನ ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಗಳು ಹೊಂದಿದ್ದಾರೆ. ಆ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಭಾಸ್ಕರ್ 7th ಬ್ಯಾಚಿಂದ ನಾನು ಇವತ್ತು PhD ಅವಾರ್ಡ್ ತೊಗೊಳಕ್ಕೆ ಬಂದಿದ್ದೀನಿ. ಇದು ವಿಶೇಷ ಏನಂದರೆ, ನಮಗೆ MSME ಸರ್ಟಿಫೈ ಆಗಿರುವಂಥ ಒಂದು ಸರ್ಟಿಫಿಕೇಟು, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆಗಿರುವಂಥ ಒಂದು ಜ್ಯೋತಿಷ್ಯ ಇದರಲ್ಲಿ ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಅವ್ರ ಕಡೆಯಿಂದ ಇದು ಸಿಗ್ತಾ ಇರೋದು ಬಹಳ ಅಪರೂಪ. ಇವತ್ತು ಕೇಂದ್ರದಿಂದ ಮಿನಿಸ್ಟ್ರು ಅವರು ಬಂದು ನಮಗೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ತಗೊಳ್ಳೋಕ್ಕೆ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ಯಾಕಂದರೆ PhD ಅವಾರ್ಡ್ ತಗೊಳ್ಳೋದು ತುಂಬಾ ಕಷ್ಟ ಕೆಲಸ ಆಗಿತ್ತು. ಆದರೆ ಈಗ ನಕ್ಷತ್ರ ನಾಡಿಯಿಂದ ನಮಗೆ ಸುಲಭವಾಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದು ಅಸ್ಟ್ರಾಲಜಿ ಕಲ್ತು ಅದನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನನ ಸುಖಮಯ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾನು 67ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿನ ಕಲಿಯೋಕ್ಕೆ ಶುರು ಮಾಡಿದೆ. ನಾನು ಮೊದಲು ನನಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಜೀವನ ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಎಲ್ಲ ರೀತಿ ಏನು ಪೇಪರಲ್ಲಿ ಬರುತ್ತೆ ಹಂಗೆ ದಿನ ಭವಿಷ್ಯ ನೋಡಿಕೊಂಡು ಇವತ್ತು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ನಾನು ನಕ್ಷತ್ರ ನಾಡಿ ಬಂದು ಕಲ್ತ ಮೇಲೆ ಗೊತ್ತಾಗಿದ್ದು, ಇಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬೋದು, ಯಾವ ರೀತಿ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ PhD ಹೋಲ್ಡರ್ಸ್ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಆ ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. ನೀವು ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಕ್ಲಾಸಸ್ಗೆ ಜಾಯಿನ್ ಆಗೋಕ್ಕೆ ಅವಕಾಶವಿದೆ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾನು ನಿಮಗೆ ಹೇಳಿದೆ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿ. ಮಹಾಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಸೊ 144ನೇ ಮಹಾಕುಂಭಮೇಳದ ವಿಶೇಷತೆ ಏನು, ಪ್ರಯಾಗ್ರಾಜ್ನಲ್ಲೇ ಯಾಕೆ ನಡೀತಾ ಇದೆ, ಹಾಗೆ ಅಲ್ಲೋಗಿ ಸ್ನಾನ ಮಾಡೋದ್ರಿಂದ ಪಾಪಕರ್ಮಗಳನ್ನು ದೂರ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನು ಹೇಳ್ತಾರೆ ಗುರುಗಳು? ಬನ್ನಿ ಕೇಳೋಣ. ಗುರುಗಳು, ಏನು ರೀಸನ್ ಇದು ಅಂತ? ಭಾಳ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಪ್ರತಿ 6 ವರ್ಷಕ್ಕೊಂದು ಸತಿ ಅರ್ಧ ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೊಂದು ಪೂರ್ಣ ಕುಂಭಮೇಳ. 12ನ್ನ 12 ಮಲ್ಟಿಪ್ಲೈ ಮಾಡಿದ್ರೆ 144, ಅದು ಮಹಾಕುಂಭಮೇಳ. 3 ಥರ ನಡೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನ ಮ್ಯಾಕ್ಸಿಮಮ್ ಆಯುಸ್ಸು 100-120 ಹೋಗುತ್ತೆ. 144 ಯಾರ್ದು ಇಲ್ಲ. ಒಂದು ಕುಂಭಮೇಳದಿಂದ ಮತ್ತೊಂದು ಕುಂಭಮೇಳ ನೋಡೋಕ್ಕೆ ಕಷ್ಟ. ಸೊ ಅದಕ್ಕೆ ಈ ಟೈಮಲ್ಲಿ ಹುಟ್ಟಿರ್ತಕ್ಕಂಥವ್ರು ಅತ್ಯಂತ ಪುಣ್ಯವಂತರು ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಈ ಮಹಾಕುಂಭಮೇಳದಲ್ಲಿ ಏನಾಗುತ್ತೆ ಅಂತಂದರೆ, ಆ ಒಂದು ಸೆಲೆಸ್ಟಿಯಲ್, ಆಕಾಶದಲ್ಲಿರ್ತಕ್ಕಂಥ ಸೆಲೆಸ್ಟಿಯಲ್ ಒಂದು ಏನು ಅರೇಂಜ್ಮೆಂಟ್ ಇದೆಯಲ್ಲ, ಆ ಗ್ರಹಗಳ ಅರೇಂಜ್ಮೆಂಟು 144 ಇಯರ್ಸ್ ಒಂದ್ಸತಿ ಅದೇ ಥರ ಬರುತ್ತೆ ಅಷ್ಟೇ. ಎಲ್ಲರೂ ಅದನ್ನು ಆ ಒಂದು ಎನರ್ಜೀಸ್ನ ತೊಗೊಳಕ್ಕಾಗಲ್ಲ. ಹಾಗೆ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಹೋಗಿ ಅಲ್ಲಿ ಒಂದು 3 ಡುಬ್ಕಿ ಹೊಡಿತಾರೆ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು. ನಮಗೆ ಅತ್ಯಂತ ದೇಹ 70% ನೀರು. ಹಾಗೆ ನಮ್ಮ ಭೂಮಿ ಕೂಡ 70% ನೀರು. ನೀರಿಲ್ಲದೆ ನಾವಿಲ್ಲ. ಭೂಮಿನೂ ಕೂಡ ನೀರಿಲ್ಲದೆ ರೊಟೇಟ್ ಆಗಲ್ಲ. ಅಂಥ 70% ಭೂಮಿ ನೀರಿಟ್ಕೊಂಡೆ ಸುತ್ತಾ ಇದೆ, ತುಳುಕ್ತಾ ಇಲ್ಲ, ಆರಾಮಾಗಿ ಸುತ್ತಾ ಇದೆ, ಎಲ್ಲೂ ಚಲ್ತಾ ಇಲ್ಲ. ಅಷ್ಟು ಅದ್ಭುತವಾಗಿ ನಮ್ಮ ಟೆಕ್ನಾಲಜಿ ಇದೆ. ದೇವ್ರನ್ನೆಲ್ಲೂ ನೋಡೋದು ಬೇಡ, ನಮ್ಮ ಭೂಮಿ ನೋಡಿದ್ರೆ ಸಾಕು, ದೇವರು ಕಾಣಿಸ್ತಾನೆ. ಈ ತ್ರಿವೇಣಿ ಸಂಗಮದಲ್ಲಿ 3 ವಿಶೇಷವಾಗಿರ್ತಕ್ಕಂಥ ನದಿಗಳು ಅನೇಕ ಈ ಕಲ್ಲುಗಳನ್ನು ಹರ್ಕೊಂಡ್ಬಂದಿರ್ತಕ್ಕಂಥದ್ದು. ಇವತ್ತು ಒಂದು ಅಂಗಡಿಗೆ ಹೋಗ್ಬಿಟ್ಟು ನೀರು ಕೇಳಿದ್ರೆ ಸಡನ್ನಾಗಿ ಏನು ಹೇಳ್ತೀವಿ? ಮಿನರಲ್ ವಾಟರ್ ಕೊಡಿ. ಆ 3 ಸಂಗಮದಲ್ಲಿರ್ತಕ್ಕಂಥ ರಿಚ್ ಇನ್ ಮಿನರಲ್ಸ್, ಹೈ ರಿಚ್. ಆ 3 ಸೇರಿದಾಗ ಆಲ್ ಟೈಪ್ ಆಫ್ ಮಿನರಲ್ಸ್ ಅಲ್ಲಿರುತ್ತೆ. ಯಾವುದೇ ತಗೊಳ್ಳಿ, ವಾಟರ್ ತಗೊಳ್ಳಿ, ಇಟ್ ಇಸ್ ಎ ಕೆಮಿಕಲ್. ವಾಟರ್ ಇಸ್ ಎ ಕೆಮಿಕಲ್. ವಾಟರ್ ಯಾರು ಕೆಮಿಕಲ್ ಅಲ್ಲ ಅಂತ ಹೇಳ್ಬಿಡಿ ನೋಡೋಣ. H2O ಕೆಮಿಸ್ಟ್ರಿನೇ. 2 ಹೈಡ್ರೋಜನ್, 1 ಆಕ್ಸಿಜನ್, H2O. ಸೊ ಎವ್ರಿ ಪದಾರ್ಥ ನಮ್ಮಲ್ಲಿರ್ತಕ್ಕಂಥದ್ದು ಕೆಮಿಕಲ್ಲೇ. ಸೊ ಅದರಲ್ಲಿ ಗುಡ್ ಕೆಮಿಕಲ್, ಬ್ಯಾಡ್ ಕೆಮಿಕಲ್ ಅಂತ ಇರುತ್ತೆ. ತ್ರಿವೇಣಿ ಸಂಘದಲ್ಲಿ ನಾವು ಮುಳುಗಿದ್ರೆ ಗುಡ್ ಕೆಮಿಕಲ್ ನಮ್ಗೆ ಅಂಟ್ಕೊಳ್ಳುತ್ತೆ. ಗುಡ್ ಕೆಮಿಕಲ್ ಅಂಟ್ಕೊಳ್ಳುತ್ತೆ. ಇವತ್ತು ವಿಶೇಷ ಏನಂದರೆ, ನಮ್ಮ
ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಅಲ್ಲಿ ಸಂಗಮದಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ಭೇಟಿ ಅಂತೂ ಕೊಡ್ತಾ ಇದ್ದಾರೆ. ಸೊ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ನಾವು ಇದಕ್ಕೋಸ್ಕರ ಹೋಗಿ ಮಾಡ್ಕೊಂಡು ಬನ್ನಿ ಅಂದರೆ ಬರಲ್ಲ, ಒಂದು ಮೇಳ ಅಂತ ಮಾಡಿದಾಗ ಎಲ್ಲರೂ ಹೋಗ್ತಾರೆ. ಇಲ್ಲಿ ಆರೋಗ್ಯನೂ ಆಗುತ್ತೆ, ಆಧ್ಯಾತ್ಮಿಕ ಚಿಂತನೆಯೂ ಇರುತ್ತೆ. ಅಷ್ಟು ಜನ ಆಧ್ಯಾತ್ಮಿಕ ನೋಡಿದಾಗ ನಮ್ಮ ಮನಸ್ಸು ಹಾರಾಡಬಾರ್ದು, ಮತ್ತು ಜೀವನ ಇವತ್ತಿದ್ದು ನಾಳೆ ಹೋಗೋ ದೇಹ ತಲೆ ಕೆಡಿಸ್ಕೋಬಾರ್ದು, ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಅಲ್ಲಿ ಜನಗಳು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಆ ನೋಟ ನೋಡಬೇಕು, ಇಷ್ಟೇ ಜೀವನ ಅಂತ ಬರುತ್ತೆ. ಅದಕ್ಕೋಸ್ಕರ ಕುಂಭಮೇಳಕ್ಕೆ ನಾವು ಸಾಧಾರಣವಾಗಿರೋರು ನಾವು ಹೇಳೋವಂಥದ್ದು, ಸುಮ್ಮನೆ ನಿಮ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅನ್ನೋದು ಏನಿಲ್ಲ. ಪ್ರಾಯಶ್ಚಿತ್ತಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಪ್ರಾಯಶ್ಚಿತ್ತ ಅಂತ ಏನು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಶೋರ್ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.